ಬುಲೆರೋ ZLX 8 ಸೀಟರ್ ಗಾಡಿ ಇದು. ಅದು ಡೀಸೆಲ್ ವೇರಿಯಂಟ್ ಟಾಕಿಂಗ್ ವರ್ಷನ್ ಬರುತ್ತೆ. ಈ ಗಾಡಿ ಬಹಳ ರಿಯರ್. ಓಕೆ, ಇಲ್ಲ ಬಂದ್ರೆ ನಿಲ್ಲಲ್ಲ. ಓಕೆ, 2017 ಮಾಡೆಲ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ಶಿಪ್. ರ್ಯಾಂಕ್ 1 ಅಂದ್ರೆ ಲಿಮಿಟೆಡ್ ಅಂದ್ರೆ ರ್ಯಾಂಕ್ 1. ಖಂಡಿತ ನೋಡಬಹುದು. ಪ್ರೈಸಿಂಗ್ ಅಲ್ಲಿ ಶೋರೂಮ್ ಎಲ್ಲ ಪ್ರೈಸಿಂಗ್ ಹೇಳ್ತಿದ್ದೀನಲ್ಲ, ಆಫರ್ ಪ್ರೈಸಿಂಗ್ ಎಲ್ಲ ಹಬ್ಬ ಹೋಯ್ತು. IPL ನಡೀತಾ ಇದೆ. IPL ಆಫರ್ ಅಂತಾನೆ ಹೇಳ್ಬೋದು. IPL ಹಬ್ಬ. IPL 2018 ಮಾಡೆಲ್ ಸೆಕೆಂಡ್ ಓನರ್ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್, ಆಟೋಮೆಟಿಕ್ CVT ಆಗಿರುತ್ತೆ ಸರ್. ಓಕೆ, ಆಟೋಮೆಟಿಕ್ CVT. ಸೊ ಪೆಟ್ರೋಲ್ ಯೂಸ್, ಸೊ ಪೆಟ್ರೋಲ್ ವೇರಿಯಂಟ್ ಬರ್ತಿದೆ. ಸೊ ಬೆಂಗಳೂರು ಯಾರು ನೋಡ್ತಾರೆ ಒಳ್ಳೆ ಪ್ರೈಸಿಂಗ್ ತೋರಿಸಿ ಸರ್ ಇದರಿಂದ. ಓಕೆ, ಸ್ಟೇರಿಂಗ್ ಅಲ್ಲಿ ಪ್ಯಾಡಲ್ ಶಿಫ್ಟ್ ಕೂಡ ಬರುತ್ತೆ ಸರ್ ಇದಕ್ಕೆ. ಓಕೆ, ಪೆಡಲ್ ಶಿಫ್ಟ್ ಕೂಡ ಇದೆ. ನೋಡ್ಬೋದು ಯಾವ ರೀತಿ ಇದೆ. ಗಾಡಿ ಕಂಡೀಷನ್ ಕೂಡ ಸಕ್ಕತ್ತಾಗಿದೆ. ಸೊ ಬ್ರೈಟ್ನೆಸ್ ನೋಡ್ತಿರ್ಬೋದು ಯಾವ ರೀತಿ ಇದೆ. ಸೊ ಶೋರೂಮ್ ಬಿಲ್ಟ್ ಅಲ್ಲ, ಆಫ್ಟರ್ ಮಾರ್ಕೆಟ್ ಸಿಸ್ಟಮ್, ಸೀಟ್ ಕಂಡೀಷನ್ ಕೂಡ ನೋಡ್ಬೋದು. ವೆಹಿಕಲ್ ಇದೆ ಹೇಳಿ ಸರ್. ಸರ್ 2015 ಸೆಕೆಂಡ್ ಓನರ್ ಸರ್. ಇದು ಆಸ್ತಾ ಅಲ್ಲ, ಆಸ್ತಾ ಆಪ್ಷನಲ್. ಅದು ನೋಡಿ, ಇದು ಆಸ್ತಾ ಕೀ ಸ್ಟಾರ್ಟ್, ಇದು ಆಸ್ತಾ ಆಪ್ಷನಲ್ ಬಟನ್ ಸ್ಟಾರ್ಟ್. 7 ರಿಂದ 8 ದಿನ ಆಗತ್ತೆ ಸರ್. ವಿತಿನ್ 1 ಡೇ ಎಲ್ಲ ಮಾಡ್ಕೊಡ್ತಾರೆ ಸರ್. ನೀವೇನು ಸರ್ 3 ದಿನ 4 ದಿನ? ಇಲ್ಲ ಸರ್, ವಿತಿನ್ 1 ಡೇ. ಅದು ವಿಡಿಯೋದಲ್ಲಿ ಆಗೋದು ರಿಯಲ್ ಫ್ಯಾಕ್ಟ್. ವಿತಿನ್ 1 ಡೇ ನಾವೇ ಮಾಡ್ಬೇಕು. ಫೈನಾನ್ಸರ್ ಯಾವುದೇ ಕಾರಣಕ್ಕೆ ಮಾಡಲ್ಲ ಅಂತ ಹೇಳ್ತಾ ಇದ್ದೀರಾ? ಮಾಡಲ್ಲ, ಯಾವುದೇ ಕಾರಣಕ್ಕೆ ಮಾಡಲ್ಲ. ಓಕೆ, ನಿಮ್ಮ ಮೇಲೆ ಟೋಪಿ ಹಾಕೊಳಕ್ ಹೋಗ್ಬಿಡಿ. ನಾವು ಯಾರಿಗೂ ಟೋಪಿ ಹಾಕಲ್ಲ ಅಂತ ಹೇಳ್ತಾ ಇದ್ದೀರಾ? ಚಾನ್ಸೇ ಇಲ್ಲ. ದೂರದಿಂದ ಬರ್ತಾರೆ ವಿಡಿಯೋ ನೋಡ್ಕೊಂಡು ಕಸ್ಟಮರ್. ಇಲ್ಲಿಗೆ ಬಂದು ಅವ್ರಿಗೆ ರೂಮ್ ಮಾಡಿಸಿ ಇರ್ಸಕ್ಕಾಗಲ್ಲ. ಯಾರಾದ್ರೂ ಲೋನಿಗೆ ತಗೊಳ್ತಾ ಇದ್ದೀರಾ, ಫಸ್ಟ್ ಅವ್ರದ್ದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಕಳಿಸಿ ಚೆಕ್ ಮಾಡಿಸ್ತೀವಿ. ಓಕೆ ಆದ್ಮೇಲೆ ಬನ್ನಿ. ಓಕೆ, ಕೂಡ ಬೆಂಗಳೂರು ಲೋಕಲ್ ಪಾಸಿಂಗ್ ಆಗಿರುತ್ತೆ ಹೇಳಿ ಸರ್. 2011 ಮಾಡಲು 1.6 CRDI, ಅಬೌಟ್ 20 ಮೈಲೇಜ್ ಬರುತ್ತೆ ಸರ್ ಗಾಡಿ. ಡೀಸೆಲ್ ಅಲ್ಲಿ ವರ್ಣ ನೋಡೋರಿಗೆ, ಡೀಸೆಲ್ ಅಲ್ಲಿ ವಿತ್ ಫ್ಯಾನ್ಸಿ ಅಲೈ ವೀಲ್ಸ್ ಇದೆ. ಟೈರ್ ಚೆನ್ನಾಗಿದೆ. ಓಕೆ, ಯಾವುದೇ ತರ ಖರ್ಚಿಲ್ಲ. ರೀಸೆಂಟ್ ಆಗಿ 15,000 ರೂಪಾಯಿ ಶೋರೂಮ್ ಅಲ್ಲಿ ಸರ್ವಿಸ್ ಆಗಿದೆ. ಅದ್ರ ಬಿಲ್ ಕೂಡ ಇದೆ ಗಾಡಿಯಲ್ಲಿ. ಓಕೆ, ಸೊ ಪ್ರತಿಯೊಂದು ಬಿಲ್ ಪ್ರೊವೈಡ್ ಮಾಡ್ಬಿಟ್ಟು ನಿಮಗೆ ಗಾಡಿ ಡೆಲಿವರಿ ಕೊಡ್ತೇವೆ. ಸುಮಾರು ಜನ ಹುಡುಗರು, ಕಾಲೇಜ್ ಸ್ಟೂಡೆಂಟ್ಸ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ DM ಮಾಡ್ತಾ ಇರ್ತಾರೆ. ಓಕೆ ಸರ್, ನಮಗೆ ಲೋ ಬಜೆಟ್ ಅಲ್ಲಿ ಒಂದು ಹೋಂಡಾ ಸಿಟಿ ಬೇಕು, ಇಲ್ಲ ವರ್ನಾ ಫ್ಲೂಡಿಕ್ ಬೇಕು, ಇಲ್ಲ ಸಿವಿಕ್ ಬೇಕು ಅಂತ ಹೇಳಿ ಅಂಥವ್ರಿಗೆಲ್ಲ ಒಳ್ಳೆ ಗಾಡಿ ಅಂತ ಬಂದಿದೆ ನಮ್ಮ ಹತ್ರ. ಓಕೆ, 2007 ಮಾಡಲು ಆನಿವರ್ಸರಿ ಅಡಿಷನ್, ಟಾಪ್ ಎಂಡ್ ಮಾಡಲು. ಓಕೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಪೆಟ್ರೋಲ್ ವೆಹಿಕಲ್ ಸರ್. ಓಕೆ, ಸೊ ಗಾಡಿ ತಗೋಬೇಕು, ಪೆಟ್ರೋಲ್ ಹಾಕಬೇಕು, ಓಡಿಸ್ತಾ ಇರಬೇಕು. ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಜೊತೆಗೆ. ಓಕೆ, FC ಎಷ್ಟು ಗಂಟೆ ಇದೆ ಸರ್? 29 ಗಂಟೆ ಇದೆ ಸರ್. ಓಕೆ, 2029 ಗಂಟೆ ತಲೆನೋವೇ ಇರಲ್ಲ. ಇನ್ಶೂರೆನ್ಸ್ ಒಂದು ಕಟ್ಕೊಂಡು ಓಡಿಸ್ಕೊತಾ ಇರಬೇಕು. ಇನ್ಶೂರೆನ್ಸ್ ನವೆಂಬರ್ ತನಕ ಇದೆ ಸರ್. ನವೆಂಬರ್ ಗಂಟೆ ಇದೆ ಈ ವರ್ಷ ನವೆಂಬರ್ ತನಕ. ಓಕೆ, ಪ್ರೈಸಿಂಗ್ ಅಂತ ನೋಡಿದ್ರೆ ಸರ್, ಮಾರ್ಕೆಟ್ ಅಲ್ಲಿ 1,25,000 ಕಡಿಮೆ ಸಿಗಲ್ಲ. ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ. ಹೊಸ ಶೋರೂಮ್ ಮಾಡಿದೀವಿ, ರ್ಯಾಂಕ್ 1 ಕಾರ್ಸ್ ಅಂತ ಹೇಳಿ. ಓಕೆ, ನಮ್ಮ ಶೋರೂಮಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಬರೀ 95,000 ಕೊಡ್ತೀನಿ ಸರ್. 95,000ಕ್ಕೆ ಡೀಸೆಲ್ i20 ಆಸ್ತಾ ಆಪ್ಷನಲ್. ಓಕೆ, 2016 ಮಾಡಲ್ ಸೆಕೆಂಡ್ ಓನರ್ ಆಗಿರುತ್ತೆ. ಜಸ್ಟ್ 82,000 ರನ್ ಆಗಿದೆ. ಪೆಟ್ರೋಲ್ ಡೀಸೆಲ್ ಇದು ಸರ್? ಡೀಸೆಲ್ LTZ ಟಾಪ್ ಎಂಡ್ ಸರ್. ಓಕೆ, ಸೊ LTZ ಫುಲ್ಲಿ ಟಾಪ್ ಎಂಡ್ ಹೇಳಿ ಸರ್. 2014 ಮಾಡಲು ಸೆಕೆಂಡ್ ಓನರು, ಡೀಸೆಲ್ ವೇರಿಯಂಟು, LTZ ಟಾಪ್ ಎಂಡು. ಗಾಡಿಯಲ್ಲಿ ಫಿಟ್ಟಿಂಗ್ಸ್ ಬಂದ್ಬಿಟ್ಟು ಸೋನಿದು ಆ್ಯಂಪು, ಊಫರು ಎಲ್ಲ ಇದೆ. 4ಕ್ಕೆ 4 ಬ್ರ್ಯಾಂಡ್ ನ್ಯೂ ಇದೆ ಟೈರು ಸರ್. ಪೋಲೋ 2011 1.6 ಪೆಟ್ರೋಲ್ ವೇರಿಯಂಟ್ ಸರ್. ಓಕೆ, ನಿಮಗೆ 1.2 ಎಲ್ಲ ಕಡೆ ಸಿಗ್ಬಿಡುತ್ತೆ. 1.6 ಭಾಳ ರಿಯರ್ ವೆಹಿಕಲ್, ಲಿಮಿಟೆಡ್ ಎಡಿಷನ್ ಅಂತಾನೆ ಹೇಳ್ಬೋದು ಪೆಟ್ರೋಲಲ್ಲಿ. ಓಕೆ, ಪ್ಯೂರ್ ಪಾಕೆಟ್ ರಾಕೆಟ್. ಜಸ್ಟ್ 53,000 ಓಡಿದೆ ವಿತ್ ರೆಕಾರ್ಡೆಡ್. 53,000 ಓಡಿದೆ. ಕಂಪನಿ ರೆಕಾರ್ಡೆಡ್. ಸ್ಟೆಪ್ನಿ ಇನ್ನೂ ಅನ್ಯೂಸ್ ಇದೆ ಸರ್. ಸ್ವಿಫ್ಟ್ ಡಿಸೈರ್ 2012 VDI ಸರ್. VDI ಡೀಸೆಲ್ ವೆಹಿಕಲ್. 1,07,000 ಓಡಿದೆ. ಜೆನ್ಯೂನ್ ರೆಕಾರ್ಡೆಡ್. ಯಾವುದೇ ತರ ಮೀಟರ್ ಟೆಂಪರ್ಡ್ ಇಲ್ಲ. ಓಕೆ, ಶೋರೂಮ್ ರೆಕಾರ್ಡೆಡ್ 96,000 ಓಡಿದೆ. ಗೋಲ್ಡನ್ ಬ್ಯೂಟಿ ಅಂತಾನೆ ಹೇಳ್ಬೋದು. ಓಕೆ, ಬಜಾರಲ್ಲಿ ಡೀಸೆಲ್ ಕಡಿಮೆ, ಅದರಲ್ಲೂ ಸಿಂಗಲ್ ಓನರ್ ಕಡಿಮೆ, ಅದರಲ್ಲೂ ಡೀಸೆಲ್ ಗಾಡಿ ಅಂತೂ ಬಹಳ ಕಷ್ಟ. ಇದು ಬಂದ್ಬಿಟ್ಟು ಡೀಸೆಲ್ ತೋರಿಸ್ಬಿಟ್ರೆ 2014 15 ರಿಜಿಸ್ಟ್ರೇಷನ್. ಓಕೆ, GT ಸರ್. ಇದು ಡೀಸೆಲ್ ಅಲ್ಲಿ ಪ್ರೈಸಿಂಗ್ ಬಂದ್ಬಿಟ್ಟು ಇಡೀ ಬೆಂಗಳೂರಿಗೆ ಚಾಲೆಂಜಿಂಗ್ ಪ್ರೈಸ್ ಸರ್. ಬೆಂಗಳೂರಿಗೆ ಚಾಲೆಂಜ್ ಕೊಟ್ಬಿಡ್ತಾ ಇದ್ದಾರೆ. ಬೆಂಗಳೂರಿಗೆ ಚಾಲೆಂಜಿಂಗ್ ಪ್ರೈಸ್. ಓಕೆ, ಇಷ್ಟು ಲೋನ್ ಆಗತ್ತೆ, ಇಷ್ಟು ಡೌನ್ ಪೇಮೆಂಟ್ ಏನಿಲ್ಲ. ಗಾಡಿ ತಗೊಂಡ್ಬೇಕಂತ ಮನ್ಸು ಮಾಡ್ಕೊಂಡು ಬನ್ನಿ. ರೆಡ್ ಬೇಡ ಅಂದವರಿಗೆ ವೈಟ್ ಕಲರ್ ಇದೆ. ಇದು 2011, ಇದು ಸೆಕೆಂಡ್ ಓನರ್, ಇದು ಸಿಂಗಲ್ ಓನರ್. ಓಕೆ, ಸಿಂಗಲ್ ಓನರ್ಶಿಪ್. ಸಿಂಗಲ್ ಓನರ್ 1.6 ಪ್ಯೂರ್ ಪೆಟ್ರೋಲ್. ನೋಡ್ತಾ ಇರ್ಬೋದು ಕಸ್ಟಮರ್. GT ಹೆಡ್ಲೈಟ್, ಬಂಪರ್, ಫಾಗ್ ಲ್ಯಾಂಪ್ ಎಲ್ಲ ಹಾಕ್ಸವ್ರೆ. 2ಗೆ ಕನ್ವರ್ಷನ್ ಮಾಡ್ಬಿಟ್ಟಿದ್ದಾರೆ ಕಸ್ಟಮರ್. ಓಕೆ, ವಿತ್ ಕಂಪನಿ ಅಲೈಸ್ ಬರುತ್ತೆ. ಹೊಸ ಟೈರ್ ಇದೆ 4ಕ್ಕೆ 4. ಓಕೆ, ಯಾವುದೇ ತರ ಖರ್ಚಿಲ್ಲ, ಏನಿಲ್ಲ. ₹1 ಖರ್ಚು ಮಾಡಂಗಿಲ್ಲ. ಓಕೆ, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ಶಿಪ್. ಸಿಂಗಲ್ ಓನರ್ ಮ್ಯಾಗ್ನಾ ಟೈಪ್ 2 ವೇರಿಯಂಟ್. 57,000 ಓಡಿದೆ ಸರ್. ಬರೀ 57,000. ಬರೀ 57,000. ಕಂಪ್ನಿ ರೆಕಾರ್ಡೆಡ್. ನಂಬರ್ ತೋರಿಸಿ. ನಂಬರ್ ತಗೊಂಡು ಶೋರೂಮಿಗೆ ಹೋದ್ರೆ ಶೋರೂಮ್ ಅಲ್ಲೇ ಹೇಳ್ತಾರೆ. ಓಕೆ, ಸೊ ನೋಡ್ಬೋದು ಅದು ಕೂಡ ಪ್ರೈಸಿಂಗ್ ಅಲ್ಲಿ ಸಿಗ್ತಿದೆ. ಪ್ರೈಸಿಂಗ್ ಅಂತ ನೋಡೋ ಸರ್ ಇದಕ್ಕೆ ಸರ್ 1,95,000 ಆಸ್ಕಿಂಗ್. ಎದುರುಗಡೆ ಬಂದ್ರೆ 1,85,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. ನಿಮ್ಗೇನೋ ಫಾಲೋವರ್ಸ್ ಜಾಸ್ತಿ ಆಗ್ಬೇಕು, ನಮ್ಮ ಶೋರೂಮ್ ಹೆಸರು ಆಗ್ಬೇಕು. ಜಸ್ಟ್ 1,00,000
95,000ಗೆ 2014 ಮಾಡಲು ಬೀಟ್ ಕೊಡ್ತೀನಿ. 1.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ. 45,000 ಆಸ್ಕಿಂಗು, ಎದುರುಗಡೆ ಬನ್ನಿ 2,35,000 ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, 2:30 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ. ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾಡ್ಕೊಂಡು ಬನ್ನಿ. ಕಸ್ಟಮರ್ ಹೆಂಗೆ ಬರ್ತಾರೆ, ರೆಸ್ಪಾನ್ಸ್ ಹೆಂಗಿರುತ್ತೆ ಅದ್ರ ಮೇಲೆ ನೆಗೋಷಿಯೇಟ್ ಸರ್. ಟಾಪ್ ಎಂಡು ಓಕೆ 2,60,000ಗೆ ವಿತ್ ಕರ್ನಾಟಕ ಅವ್ರ ಹೆಸರಿಗೆ ಮಾಡಿಸ್ಕೊಟ್ಬಿಡ್ತೀನಿ ಸರ್. 2,60,000 2,60,000ಗೆ ಇವತ್ತು ನೀವು ವಿಡಿಯೋ ಅಪ್ಲೋಡ್ ಮಾಡಿ ನಾಳೆ ಗಾಡಿ ಇರಲ್ಲ ಈ ಪ್ರೈಸಿಗೆ. ನಂಬರ್ ಆಯ್ತು ಅಂತ ಹೇಳಿದ್ರೆ 3.25 ಲಕ್ಷ ಗಾಡಿ ಸರ್. ಓಕೆ, ಇದೇ ಇದರಲ್ಲಿ ನಾವೇ ನಂಬರ್ ಮಾಡಿಸ್ಕೊಡ್ತೀವಿ. 2,60,000ಗೆ ಎರಡಕ್ಕೆ ಬಂದು ನಿಂತಿರೋದು ಗಾಡಿ. ಓಕೆ, ಸೊ ಪ್ರೈಸಿಂಗ್ ಅಂತ ಇದಕ್ಕೆ ಸರ್ ಪ್ರೈಸಿಂಗ್ ಅಂತ ಹೇಳಿದ್ರೆ 2,55,000 ರೂಪಾಯಿ ಆಸ್ಕಿಂಗು, ಎದುರುಗಡೆ ಬನ್ನಿ ಏನಾಗತ್ತೆ ಅದು ಮಾಡ್ಕೊಡ್ತೀನಿ. ಅದರಲ್ಲೂ ಬೆಸ್ಟ್ ನೆಗೋಷಿಯೇಟ್ ಆಗ್ತಿದೆ. ಬೆಸ್ಟ್ ನೆಗೋಷಿಯಬಲ್. ಕೆಲಸ ಇಲ್ಲ ಸರ್, ಪೆಟ್ರೋಲ್ ಹಾಕ್ಸ್ಬೇಕು, ಓಡಿಸ್ಬೇಕು. ಓಕೆ, ಸೊ ಪ್ರೈಸಿಂಗ್ ಅಂತ ನೋಡೋದು ಸರ್ ಇದಕ್ಕೆ ಸರ್ 3,75,000 ರೂಪಾಯಿ ಆಸ್ಕಿಂಗು, ಎದುರುಗಡೆ ಬನ್ನಿ ಏನಾಗುತ್ತೆ ಅದು ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ವಿತ್ ಲೋನು ಆಗುತ್ತೆ ಸರ್. ಇದಕ್ಕೆ 2ರಿಂದ 2.5 ಲಕ್ಷ ನಿಮ್ಮ ಸಿವಿಲ್ ಚೆನ್ನಾಗಿದ್ರೆ ಲೋನು ಆಗುತ್ತೆ. ಮೀಟರ್ ಟೆಂಪರ್ಡ್ ಆಕ್ಸಿಡೆಂಟ್ ವೆಹಿಕಲ್ ನಾವು ಮಾರದೇ ಇಲ್ಲ. ಓಕೆ, ಸೊ ಪ್ರೈಸಿಂಗ್ ಅಂತ ಹೇಳಿದ್ರೆ ಸರ್ 4,35,000. ಓಕೆ, ಲೋನ್ ಅಂತ ನೋಡೋದು ಸರ್ ಸರ್ 4 ಲಕ್ಷ ಲೋನೇ ಆಗತ್ತೆ ಸರ್. ಬರೀ 35,000 ತಂದ್ರೆ ಸಾಕು. 35,000 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸರ್ ರ್ಯಾಂಕ್ 1 ಕಾರ್ಸ್ ಅಲ್ಲಿ ಬಜೆಟ್ ಅಂತ ನೋಡಿದ್ರೆ ಏನು ಬಜೆಟ್ ಅಲ್ಲಿ ಸಿಗ್ತದೆ ಸರ್? ಸರ್ ನಮ್ಮ ಹತ್ರ ಬಂದ್ಬಿಟ್ಟು 1 ಲಕ್ಷದಿಂದ ಸ್ಟಾರ್ಟ್. ಸೊ ಕಂಪ್ನಿ ರೆಕಾರ್ಡೆಡ್ ಸಮೇತ ಹೊಡಿಯೋದು ನೋಡಬಹುದು. i20 ಎಲೈಟ್ ಆಸ್ತಾ ಟಾಪ್ ಎಂಡ್. ಓಕೆ, ಸೊ ಪ್ರೈಸಿಂಗ್ ಅಂತ ನೋಡೋದು ಇದಕ್ಕೆ ಸರ್ ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು ಬಜಾರಲ್ಲಿ 6.25 6.5 ಇದೆ. ಓಕೆ, ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ 5,95,000 ಮಾಡ್ಕೊಡ್ತೀನಿ ಸರ್. ಓಕೆ, ಸೊ 95,000 ಇಲ್ಲ 50,000 ತಂದಿಸಕ್ಕೆ ಲೋನ್ ಆಗ್ಬಿಡುತ್ತಾ ಸರ್? 50,000 ತೊಗೊಂಡು ಬಂದ್ರೆ ಲೋನ್ ಮಾಡ್ಕೊಡ್ತೀನಿ. ಓಕೆ, 8 ಲಕ್ಷವರೆಗೂ ಇದೆ ಸರ್. 8 ಲಕ್ಷ ಗಂಟ 8 ಲಕ್ಷವರೆಗೂ ಇದೆ. ಓಕೆ, ಎಲ್ಲಿ ಬಂದ್ಬಿಡು ಸರ್ ರ್ಯಾಂಕ್ 1? ಸರ್ ರ್ಯಾಂಕ್ 1 ಕಾರ್ಸ್ ಬಂದ್ಬಿಟ್ಟು ಇದು ಲೊಕೇಶನ್ ಮಲತಳ್ಳಿ ಬಸ್ ಸ್ಟಾಪ್ ಇದೆಯಲ್ಲ, ಅಂಬೇಡ್ಕರ್ ಸಿಗ್ನಲ್ ಇಂದ ಲೆಫ್ಟ್ ತಗೊಂಡ್ರೆ ಮಲತಳ್ಳಿ ಬಸ್ ಸ್ಟಾಪ್ ಎಕ್ಸಾಕ್ಟ್ ಲೊಕೇಶನ್. ಓಕೆ, ಸೊ ಪಕ್ಕದಲ್ಲೇ ಇದೆ, ಬಸ್ ಸ್ಟಾಪ್ ಪಕ್ಕದಲ್ಲೇ ಇರೋದು. ಸ್ಟಾಪ್ ಅಲ್ಲಿ ಇಳಿದ್ರೆ ಸಾಕು ನಮ್ಮ ಶೋರೂಮ್. ಓಕೆ ಸರ್, ಇವಾಗ ಯಾವ್ದಾದ್ರು ವೆಹಿಕಲ್ ಸಿಗ್ಬೋದು ಸರ್ ನಿಮ್ಮಲ್ಲಿ? ಸರ್ ನಮ್ಮ ಹತ್ರ ಎಲ್ಲ ಬ್ರ್ಯಾಂಡ್ ವೆಹಿಕಲ್ ಸಿಗುತ್ತೆ. ನಿಮ್ದು ಮಾರುತಿ ಈಕೋ ಇಂದ ಹಿಡಿದು ಹೊಂಡೈ ಕ್ರೆಟಾ, ಇನೋವಾ, ಬೊಲೆರೋ, ಸ್ಕಾರ್ಪಿಯೋ ಎಲ್ಲ ವೆಹಿಕಲ್ ಸಿಗುತ್ತೆ. ಓಕೆ, ಅವ್ರು ಕೇಳೋ ಮಾಡಲು ವೆಹಿಕಲ್ ಮತ್ತೆ ಅವರು ಬಜೆಟ್ ಫ್ರೆಂಡ್ಲಿ ಇರುತ್ತಲ್ಲ ವೆಹಿಕಲ್ಗಳು? ಸರ್ ನಮ್ಮ ಹತ್ರ ಬಜೆಟ್ ನೀವು ಕಂಪೇರ್ ಮಾಡಿದ್ರೆ ಬೇರೆ ಕಡೆಯಿಂದ ಹೆಂಗ್ ನೀವು ಲೆಕ್ಕ ಹಾಕಿದ್ರೇನು 40,000 to 50,000 ಕಡಿಮೆ ಇರುತ್ತೆ. ನಾವು ಫ್ರೀಲ್ಯಾನ್ಸರ್ ಆಗಿ ಇದ್ದೀವಿ. ಫಸ್ಟ್ ಮೊದಲೇ ಶೋರೂಮ್ ಮಾಡಿರೋದು ಇದು. ಓಕೆ, ಮೊದಲೇ ಶೋರೂಮ್, ಮೊದಲೇ ನಿಮ್ಮ ವಿಡಿಯೋ, ಫಸ್ಟ್ ವಿಡಿಯೋ ನಮ್ಮದೇ ಆಗಿರುತ್ತೆ. ನನ್ನ ಚಾನಲ್ ಸಬ್ಸ್ಕ್ರೈಬರ್ ಬಂದಿರ್ತಾರೆ, ಒಳ್ಳೆ ಡಿಸ್ಕೌಂಟ್ ಮಾಡ್ಕೊಡ್ತೀರಾ ಸರ್? ಖಂಡಿತ ಸರ್. ಓಕೆ, ಸೊ ವೈರಲ್ ಕನ್ನಡಿಗ ಚಾನಲ್ ತೋರಿಸಿದ ಒಳ್ಳೆ ಡಿಸ್ಕೌಂಟ್ ಸಿಗ್ತಿದೆ. ಸೊ ಒಳ್ಳೆ ಬಜೆಟಲ್ಲಿ ಗಾಡಿಗಳು ನೋಡ್ತಿದ್ರೆ ಈ ಸರಿ ಪೋಲೋ ಆಗಿರಲಿ, ಶಿಫ್ಟ್ ಆಗಿರಲಿ, ಯಾವ ವೆಹಿಕಲ್ ಬೇಕಾದ್ರೂ ಕೊಡ್ತೀನಿ ಸರ್. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ? ಹಾಂ ಸರ್, ಖಂಡಿತ ಸ್ಟಾರ್ಟ್ ಮಾಡೋಣ. ಮಾರುತಿ ಸುಜುಕಿ ಈಕೋ ಇದೆ, ಹೇಳಿ ಸರ್ ಡೀಲ್ಸು. ಸರ್ ಮಾರುತಿ ಈಕೋ 2006 ಮಾಡಲ್, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ 5 ಸೀಟರ್ ವಿತ್ AC, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಲೆದರ್ ಅಪಲ್ಸರಿ ಇದೆ, ಸಿಸ್ಟಮ್ ಇದೆ. ನೋಡಬಹುದು, ಸೀಟ್ ಕವರ್ಸ್ ಎಲ್ಲ ಸಕ್ಕದಾಗಿದೆ, ಸಿಸ್ಟಮ್ ಕೂಡ ಇದೆ. ಯಾವುದೇ ತರ ಡೆಂಟಸ್ ಆಗಲಿ ಸ್ಕ್ರಾಚಸ್ ಆಗಲಿ ಏನಿಲ್ಲ. ಮೆಕ್ಯಾನಿಕಲ್ ₹1 ಕೆಲಸ ಇಲ್ಲ ಸರ್. ಪೆಟ್ರೋಲ್ ಹಾಕ್ಸ್ಬೇಕು, ಓಡಿಸ್ಬೇಕು. ಓಕೆ, ಸೊ ಪ್ರೈಸಿಂಗ್ ಅಂತ ನೋಡೋದು ಸರ್ ಇದಕ್ಕೆ? ಸರ್ 3,75,000 ರೂಪಾಯಿ ಆಸ್ಕಿಂಗು, ಎದುರುಗಡೆ ಬನ್ನಿ ಏನಾಗುತ್ತೆ ಅದು ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ವಿತ್ ಲೋನು ಆಗುತ್ತೆ ಸರ್. ಇದಕ್ಕೆ 2ರಿಂದ 2.5 ಲಕ್ಷ ನಿಮ್ಮ ಸಿವಿಲ್ ಚೆನ್ನಾಗಿದ್ರೆ ಲೋನು ಆಗುತ್ತೆ. ಓಕೆ, ಒಳ್ಳೆ ಪ್ರೊಫೈಲ್ ಇತ್ತಂದ್ರೆ ಆರಾಮಾಗಿ 365 ಆಗ್ಬೋದಾ? ಆರಾಮಾಗಿ. ಓಕೆ, ಸೊ 3,65,000ಕ್ಕೆ ಫೈನಲೈಸ್ ಆಗೋಗುತ್ತೆ. 75 ಹೇಳ್ತಾ ಇದ್ದೀನಿ, ಎದುರುಗಡೆ ಬನ್ನಿ 365ಗೆ ಮುಗಿಸ್ಕೊಡ್ತೀನಿ. ಓಕೆ, ಸೊ ನೋಡ್ಬೋದು ಒಳ್ಳೆ ಪ್ರೈಸಿಂಗ್, ಒಳ್ಳೆ ಡೀಲರ್ ಸಿಗ್ತಿದೆ. ಅದು ಕೂಡ ನಂಬರ್ ಕೂಡ ನೋಡ್ಬೋದು. ಬೆಂಗಳೂರು ಲೋಕಲ್ ಪಾಸಿಂಗ್ ಆಗಿರುತ್ತೆ. ಒಂದು ಸ್ಕೋಡಾ ರ್ಯಾಪಿಡ್ ಡೀಸೆಲ್ ವೆಹಿಕಲ್, ಅದು ಕೂಡ ಆಟೋಮೆಟಿಕ್ ಅಂತ ಹೇಳಿ ಸರ್ ಡೀಲ್ಸು. ಸರ್ 2015 ಮಾಡಲ್, ಸೆಕೆಂಡ್ ಓನರು, ಡೀಸೆಲ್ಲು, DSG ಆಟೋಮೆಟಿಕ್ ಸರ್. ಓಕೆ, ಸೊ ಒನ್ ಆಫ್ ದ ಲಿಮಿಟೆಡ್ ಎಡಿಷನ್, ಅದು ಕೂಡ ನೋಡ್ಬೋದು. ಫುಲ್ಲಿ ಟಾಪ್ ಆಫ್ ದ ಲೈನ್ ಸರ್, ಎಲಿಗೆನ್ಸ್ ವೇರಿಯಂಟು ನೋಡ್ಬೋದು. ಮ್ಯಾಗು, ಟೈರ್ಸ್ ಕಂಡೀಷನು, ಬಾಡಿ ಲೈನು ಸಕ್ಕದಾಗಿದೆ. ಅದು ಕೂಡ ಟೈರ್ಸ್ ಎಲ್ಲ ಪ್ರತಿಯೊಂದು ಅಪ್ ಟು ಡೇಟ್ ಇದೆ. ಸೊ ಇಂಟೀರಿಯರ್ಸ್ ನೋಡ್ಬೋದು ಯಾವ ರೀತಿ ಇದೆ ಅಂತ. 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಹಾಗೆ ಸೀಟ್ ಕಂಡೀಷನ್ ಕೂಡ ನೋಡ್ಬೋದು. ಸಕ್ಕದಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ. ಸರ್ ಕಿಲೋಮೀಟರ್ ಎಷ್ಟು ಹೊಡಿದೆ ಸರ್? ಕಿಲೋಮೀಟರ್ 1,28,000 ಹೊಡಿದೆ ಸರ್. ರೆಕಾರ್ಡೆಡ್ ಸರ್. ಯಾವುದೇ ಥರ ಮೀಟರ್ ಟೆಂಪರ್ಡ್ ಆಕ್ಸಿಡೆಂಟ್ ವೆಹಿಕಲ್ ನಾವು ಮಾರದೇ ಇಲ್ಲ. ಓಕೆ, ಸೊ ಪ್ರೈಸಿಂಗ್ ಅಂತ ಹೇಳಿದ್ರೆ ಸರ್ 4,35,000. ಓಕೆ, ಲೋನ್ ಅಂತ ನೋಡೋದು ಸರ್? ಸರ್ 4 ಲಕ್ಷ ಲೋನೇ ಆಗತ್ತೆ ಸರ್. ಬರೀ 35,000 ತಂದ್ರೆ ಸಾಕು. 35,000 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, ಸೊ 4,35 ಹೇಳ್ತಾರೆ, ಸ್ವಲ್ಪ ಸ್ಟ್ರೈಟ್ಲಿ ನೆಗೋಷಿಯಬಲ್ ಆಗ್ತಿದೆ. ಲೋನ್ ನೋಡೋರಿಗೆ ಒಂದು 20-30 ತಂದ್ರೆ ಸಾಕು. ಖಂಡಿತ ಆರಾಮಾಗಿ ಲೋನ್ ಆಗಿಬಿಡುತ್ತೆ. ಓಕೆ ಸರ್, ಒಂದು i10 ಇದೆ, ಎಲ್ಲಿ ಸರ್ ಡೀಲ್ಸು? ಸರ್ 2011 ಮಾಡಲು, ಸೆಕೆಂಡ್ ಓನರು, i10 ಮ್ಯಾಗ್ನಾ ಟೈಪ್ 2 ವೇರಿಯಂಟ್ ಸರ್. ಓಕೆ, ಟೈಪ್ 2. ಸೊ ಲಿಮಿಟೆಡ್ ಎಡಿಷನ್ ಈ ವೆಹಿಕಲ್ ಕೂಡ ಸರ್ ನೆಕ್ಸ್ಟ್ ಶೋರೂಮ್ ಇದ್ದಂಗಿದೆ ಸರ್. ಯಾವುದೇ ಥರ ಖರ್ಚಿಲ್ಲ ಇದರಲ್ಲಿ. ಹೊಸ ಫ್ರೆಶ್ ಇನ್ಶೂರೆನ್ಸು, ಫ್ರೆಶ್ FC, 4 ಹೊಸ ಟೈರು. ಓಕೆ, ಎಲ್ಲ ರೀಫಾರ್ಬಿಶ್ ಆಗಿ ಬಂದು ನಿಂತಿರೋದು ಗಾಡಿ. ಓಕೆ, ಸೊ ಪ್ರೈಸಿಂಗ್ ಅಂತ ಇದಕ್ಕೆ? ಸರ್ ಪ್ರೈಸಿಂಗ್ ಅಂತ ಹೇಳಿದ್ರೆ 2,55,000 ರೂಪಾಯಿ ಆಸ್ಕಿಂಗು, ಎದುರುಗಡೆ ಬನ್ನಿ ಏನಾಗುತ್ತೆ ಅದು ಮಾಡ್ಕೊಡ್ತೀನಿ. ಅದರಲ್ಲೂ ಬೆಸ್ಟ್ ನೆಗೋಷಿಯೇಟ್ ಆಗ್ತಿದೆ. ಬೆಸ್ಟ್ ನೆಗೋಷಿಯಬಲ್. ನೋಡೋಲ್ಲ, ಒಂದು ಪಾರ್ಕಿಂಗಿಗೆ ಜಾಗ ಕಡಿಮೆ ಇರುತ್ತೆ ಅಂತವರೆಲ್ಲ ಆರಾಮಾಗಿ ತೊಗೊಂಡ್ಬೋದು ಗಾಡಿ. ಭಾಳ ಸಣ್ಣ ಗಾಡಿ ಇದು. ಡೈರೆಕ್ಟ್ ಮನೆ ಹತ್ರ ನಿಲ್ಸ್ಕೊಬೋದು ಆರಾಮಾಗಿ. ಆರಾಮಾಗಿ. ಓಕೆ ಸರ್, ಒಂದು ಆಲ್ಟೋ ಲೋ ಬಜೆಟಲ್ಲಿ
ಸರ್ ಆಲ್ಟೋ ಬಡವ್ರ ಬಾದಾಮಿ ಅಂತಾನೆ ಹೇಳ್ಬೋದು. LXi ವೇರಿಯಂಟು ನಿಮಗೆ ಲೆದರ್ ಅಪಲ್ಸರಿ ಬರುತ್ತೆ, ಸೆಂಟ್ರಲ್ ಲಾಕು, 4x4 ಬ್ರ್ಯಾಂಡ್ ನ್ಯೂ ಟೈರು, ಫ್ರೆಶ್ FC, ಇನ್ಶೂರೆನ್ಸು. ಸೆಕೆಂಡ್ ಓನರ್ ಜಸ್ಟ್ 57,000 ಓಡಿದೆ ಸರ್. ಬರೀ 57,000? ಬರೀ 57,000. ಕಂಪ್ನಿ ರೆಕಾರ್ಡೆಡ್. ನಂಬರ್ ತೋರಿಸಿ, ನಂಬರ್ ತೊಗೊಂಡು ಶೋರೂಮಿಗೆ ಹೋದ್ರೆ ಶೋರೂಮಲ್ಲೇ ಹೇಳ್ತಾರೆ. ಓಕೆ, ಸೊ ನೋಡ್ಬೋದು ಅದು ಕೂಡ ಪ್ರೈಸಿಂಗಲ್ಲಿ ಸಿಗ್ತಿದೆ. ಪ್ರೈಸಿಂಗ್ ಅಂತ ನೋಡಿ ಸರ್ ಇದಕ್ಕೆ ಸರ್ 1,95,000 ಆಸ್ಕಿಂಗು. ಎದುರುಗಡೆ ಬಂದರೆ 1,85,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. 1,85,000 ಅಲ್ಲೇ ನೆಗೋಷಿಯೇಟ್ ಆಗ್ಬೋದಾ? ಬರಲಿ ಸರ್, ಆನ್ ಟೇಬಲ್ ಬರಲಿ. ಓಕೆ, ಸೊ ರ್ಯಾಂಕ್ ಒನಲ್ಲಿ ಪ್ರತಿಯೊಂದು ನಿಮ್ಗೆ ನೋಡ್ಬೋದು. ಬಜೆಟ್ ಅಂತ ನೋಡ್ತಾರೆ ರ್ಯಾಂಕ್ 1 ಕಾರ್ಸ್ ಅನ್ಬೋದು. ಅದು ಕೂಡ ಸಿಂಗಲ್ ಸೆಕೆಂಡ್ ಓನರ್ ಕಂಪ್ನಿ ಮೇಂಟೈನ್ ವೆಹಿಕಲ್ಸು. ಎಲ್ಲ ಶೋರೂಮ್ ರೆಕಾರ್ಡೆಡ್. ಯಾವುದೇ ಥರ ಆಕ್ಸಿಡೆಂಟ್ ಆಗಲಿ, ಓಕೆ, ಟಚಪ್ ಅದು ಇದು ಜಖಮ್ ಗಾಡಿನೇ ತಗೊಳ್ಳಲ್ಲ ಸರ್. ಓಕೆ ಸರ್, ಒಂದು ವೋಕ್ಸ್ ಪ್ಯಾಂಟ್ ಪೋಲೋ, ಅದು ಕೂಡ ಚೆರಿ ರೇಡು ಲಿಮಿಟೆಡ್ ಎಡಿಷನ್ ವೆಹಿಕಲ್ ಅಂತ ಹೇಳಿದ್ರಿ. ಹೇಳಿ ಸರ್ ಡೀಲ್ಸು. ಸರ್ ಪೋಲೋ 2011 1.6 ಪೆಟ್ರೋಲ್ ವೇರಿಯಂಟ್ ಸರ್. ಓಕೆ, ನಿಮಗೆ 1.2 ಎಲ್ಲ ಕಡೆ ಸಿಗ್ಬಿಡುತ್ತೆ. 1.6 ಭಾಳ ರಿಯರ್ ವೆಹಿಕಲ್, ಲಿಮಿಟೆಡ್ ಎಡಿಷನ್ ಅಂತಾನೆ ಹೇಳ್ಬೋದು ಪೆಟ್ರೋಲಲ್ಲಿ. ಓಕೆ, ಪ್ಯೂರ್ ಪಾಕೆಟ್ ರಾಕೆಟ್. ಜಸ್ಟ್ 53,000 ಓಡಿದೆ ವಿತ್ ರೆಕಾರ್ಡೆಡ್. 53,000 ಮಾತ್ರ? 53,000 ಓಡಿದೆ, ಕಂಪನಿ ರೆಕಾರ್ಡೆಡ್. ಸ್ಟೆಪ್ನಿ ಇನ್ನೂ ಅನ್ಯೂಸ್ ಇದೆ ಸರ್. ಓಕೆ, ಅನ್ಯೂಸ್ ಸ್ಟೆಪ್ನಿ ಕೂಡ ಇದೆ. ಹಾಂ. ಓಕೆ, ಗಾಡಿ ಕಂಡೀಷನ್ ನೋಡ್ಬೋದು ಯಾವ ರೀತಿ ಇದೆ. ಬೆಂಗಳೂರು ಲೋಕಲ್ ಪಾಸಿಂಗ್ ಆಗಿರುತ್ತೆ. ಹೇಳಿ ಸರ್. ಸರ್ 2011 ಸೆಕೆಂಡ್ ಓನರು. ಪ್ರೈಸ್ ಬಂದ್ಬಿಟ್ಟು ಸರ್ 3,75,000 ಆಸ್ಕಿಂಗ್ ಇದೆ. ಆನ್ ಟೇಬಲ್ ಬನ್ನಿ, ಏನಾಗತ್ತೆ ಅದು ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, 3,75,000 ಸ್ವಲ್ಪ ಸ್ಟೇಟಿಲ್ ನೆಗೋಷಿಯಬಲ್ ಮಾಡ್ಕೊಡ್ತೀರಾ. ಅದು ಕೂಡ ಲಿಮಿಟೆಡ್ ಎಡಿಷನ್ 1.6 ಹಾಂ ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ. ಸರ್ ಇನ್ನೊಂದು ವೆಹಿಕಲ್ ಪಲ್ ವೈಟಲ್ಲಿ ರೆಡ್ ಬೇಡ ಅಂದವರಿಗೆ ವೈಟ್ ಕಲರು ಇದೆ. ಇದು 2011, ಇದು ಸೆಕೆಂಡ್ ಓನರು, ಇದು ಸಿಂಗಲ್ ಓನರು. ಓಕೆ, ಸಿಂಗಲ್ ಓನರ್ಶಿಪ್. ಸಿಂಗಲ್ ಓನರು 1.6 ಪ್ಯೂರ್ ಪೆಟ್ರೋಲ್. ನೋಡ್ತಾ ಇರ್ಬೋದು ಕಸ್ಟಮರ್. GT ಹೆಡ್ಲೈಟ್, ಬಂಪರ್, ಫಾಗ್ ಲ್ಯಾಂಪ್ ಎಲ್ಲ ಹಾಕ್ಸವ್ರೆ. ಓಕೆ, 2ಗೆ ಕನ್ವರ್ಷನ್ ಮಾಡಿಬಿಟ್ಟಿದ್ದಾರೆ ಕಸ್ಟಮರು. ಓಕೆ, ವಿತ್ ಕಂಪನಿ ಅಲೈಸ್ ಬರುತ್ತೆ. ಹೊಸ ಟೈರ್ ಇದೆ 4x4. ಓಕೆ, ಯಾವುದೇ ತರ ಖರ್ಚಿಲ್ಲ, ಏನಿಲ್ಲ, ₹1 ಖರ್ಚು ಮಾಡಂಗಿಲ್ಲ. ಓಕೆ, ಈ ಗಾಡಿನೂ ಅಷ್ಟೇ 3,75,000 ಹೇಳ್ತಾ ಇದ್ದೀನಿ. ಆನ್ ಟೇಬಲ್ ಏನಾಗುತ್ತೆ ಅದು ಮಾಡ್ಕೊಡ್ತೀನಿ. ಓಕೆ, ಇದು ಕೂಡ ಪೆಟ್ರೋಲ್, ಅದು ಕೂಡ ಪೆಟ್ರೋಲು? ಪೆಟ್ರೋಲೇ ಸರ್. 1.6 ಪೋಲೋಲ್ಲಿ ಪೆಟ್ರೋಲೇ ಬರೋದು. ಓಕೆ, ಸೊ ನೋಡ್ಬೋದು ಯಾವುದೇ ರೀತಿ ಡೀಸೆಲ್ ವೆಹಿಕಲ್ ಅಂತ ಕೇಳಕ್ ಹೋಗ್ಬಿಡಿ. ಪೋಲೋದಲ್ಲಿ ಬರೀ ಪೆಟ್ರೋಲ್ ವೆಹಿಕಲ್ ಇದೆ. ಪೆಟ್ರೋಲ್ ಡೀಸೆಲ್ ಇದೆ ಸರ್. ಇನ್ನು ಸ್ಟಾರ್ಟ್ ಆಗಿರೋದು ಸ್ಟಾಕ್. ಡೀಸೆಲ್ ಇದೆ ನಮ್ಮ ಹತ್ರ, ಎಲ್ಲ ವೆಹಿಕಲ್ ಇದೆ ನೋಡ್ಬೋದು. ಸೊ ಹಾಗೆ ಒಂದು ಐಕಾನ್ ಇದೆ ಹೇಳಿ ಸರ್, ಕಲಿಯೋರ್ಗಂತ ನೋಡ್ತಾರೆ ಗಾಡಿ. ಸರ್ ಲೋ ಬಜೆಟಲ್ಲಿ ಯಾರೆಲ್ಲ ನೋಡ್ತಾ ಇದ್ದಾರೆ ಅವರಿಗೆ ಒಂದು ಫೋರ್ಡ್ ಐಕಾನ್ ಇದೆ. 2005 ಮಾಡಲ್, ಸೆಕೆಂಡ್ ಓನರು, 1.6 ಟಾಪ್ ಎಂಡ್ ಸರ್. 1.6 ಟಾಪ್ ಎಂಡು. ಏನೆಲ್ಲ ಲಿಮಿಟೆಡ್ ಎಡಿಷನ್ ವೆಹಿಕಲ್ ತರಿಸ್ಬಿಟ್ಟಿದ್ದೀರಾ? ಹ್ಞೂ ಸರ್, ಎಲ್ಲ ನಮ್ಮ ಹತ್ರ ಹಂಗೆ ನಾವು ಯೂಸ್ ಮಾಡಬೇಕು ಯೂತಿಗೆ, ಹುಡುಗರಿಗೆ ಅಂತ ಹೇಳಿ. ಓಕೆ, ಜೆನ್ನು ನಿಮ್ದು 800 ಹುಡುಗರಿಗೆಲ್ಲ ಐಕಾನ್ ಕೊಡ್ತಾ ಇದೀವಿ ನಾವು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಲ್ ಆಪ್ಷನ್ ಬರುತ್ತೆ ಸರ್. ಅಲೈ ವೀಲ್ಸ್ ಎಲ್ಲ ಬರುತ್ತೆ. ಓಕೆ, ಸೊ ಗಾಡಿ ತಗೋಬೇಕು, ಪೆಟ್ರೋಲ್ ಹಾಕಬೇಕು, ಓಡಿಸ್ತಾ ಇರಬೇಕು. ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಜೊತೆಗೆ. ಓಕೆ, FC ಎಷ್ಟು ಗಂಟೆ ಇದೆ ಸರ್? 29 ಗಂಟೆ ಇದೆ ಸರ್. ಓಕೆ, 2029 ಗಂಟೆ ತಲೆನೋವೇ ಇರಲ್ಲ, ತಲೆನೋವೇ ಇರಲ್ಲ. ಇನ್ಶೂರೆನ್ಸ್ ಒಂದು ಕಟ್ಕೊಂಡು ಓಡಿಸ್ಕೊತಾ ಇರಬೇಕು. ಇನ್ಶೂರೆನ್ಸ್ ನವೆಂಬರ್ ತನಕ ಇದೆ ಸರ್. ನವೆಂಬರ್ ಗಂಟೆ, ಈ ನವೆಂಬರ್ ಗಂಟೆ ಇದೆ ಈ ವರ್ಷ ನವೆಂಬರ್ ತನಕ. ಓಕೆ, ಪ್ರೈಸಿಂಗ್ ಅಂತ ನೋಡಿದ್ರೆ ಸರ್ ಮಾರ್ಕೆಟಲ್ಲಿ 1,25,000 ಕಡಿಮೆ ಸಿಗಲ್ಲ. ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ. ಹೊಸ ಶೋರೂಮ್ ಮಾಡಿದೀವಿ, ರ್ಯಾಂಕ್ 1 ಕಾರ್ಸ್ ಅಂತ ಹೇಳಿ. ಓಕೆ, ನಮ್ಮ ಶೋರೂಮಿಗೆ ಫಾಲೋ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಬರೀ 95,000 ಕೊಡ್ತೀನಿ ಸರ್. 95,000ಕ್ಕೆ. ಅದು ಕೂಡ ಐಕಾನು. 2029 ಗಂಟೆ FC, 1 ವರ್ಷ ಇನ್ಸೂರೆನ್ಸ್, ಡಾಕ್ಯುಮೆಂಟ್ ಆಲ್ ಡಾಕ್ಯುಮೆಂಟ್ 800 ಬರಲ್ಲ. ಆ ಪ್ರೈಸಿಗೆ ನಿಮ್ಗೆ ಐಕಾನ್ ಕೊಡ್ತಾ ಇದ್ದೀನಿ. ನೋಡ್ಬೋದು ಐಕಾನ್. ಸರ್ ಇನ್ನು ಯಾವ್ದಾದ್ರು ಗಾಡಿ ಇದೆ? ಬನ್ನಿ ಸರ್, ಒಳಗೆ ಸುಮಾರಿದೆ ಗಾಡಿ. ಸರ್ ಹೊಸದಾಗಿ ಶೋರೂಮ್ ಓಪನ್ ಮಾಡಿದ್ದೀರಾ. ಸೊ ಒಳ್ಳೆ ಬೆಸ್ಟ್ ನೆಗೋಷಿಯೇಟ್ ಪ್ರೈಸಿಂಗಲ್ಲಿ ಮಾಡ್ಕೊಡ್ತಾ ಇರಲ್ಲ. Honda 820 ಎಲೈಟ್ ಶೇಪ್ ಕೂಡ ಇದೆ ಹೇಳಿ ಸರ್. ಸರ್ 2018 ಮಾಡಲ್, ಸೆಕೆಂಡ್ ಓನರು. ಜಸ್ಟ್ 31,000 ಓಡಿದೆ ಸರ್. ಬರೀ 31,000? 31,000 ವಿತ್ ಕಂಪ್ನಿ ರೆಕಾರ್ಡೆಡ್. ಓಕೆ, ಸೊ ಕಂಪ್ನಿ ರೆಕಾರ್ಡೆಡ್ ಸಮೇತ ಓಡಿದೆ ನೋಡ್ಬೋದು. 820 ಎಲೈಟ್ ಆಸ್ತಾ ಟಾಪ್ ಎಂಡ್. ಓಕೆ, ಸೊ ಪ್ರೈಸಿಂಗ್ ಅಂತ ನೋಡೋದು ಇದಕ್ಕೆ ಸರ್? ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು ಬಜಾರಲ್ಲಿ 6.25 ಇಂದ 6.5 ಇದೆ. ಓಕೆ, ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ 5,95,000 ಮಾಡ್ಕೊಡ್ತೀನಿ ಸರ್. ಓಕೆ, ಸೊ 95,000 ಇಲ್ಲ 50,000 ತಂದಿಸಕ್ಕೆ ಲೋನ್ ಆಗ್ಬಿಡುತ್ತಾ ಸರ್? 50,000 ತೊಗೊಂಡು ಬಂದ್ರೆ ಲೋನ್ ಮಾಡ್ಕೊಡ್ತೀನಿ. ಫುಲ್ 18 ಮಾಡಲ್ ಗಾಡಿ, ಆರಾಮಾಗಿ ಲೋನ್ ಆಗುತ್ತೆ. ಆರಾಮಾಗಿ ಲೋನ್ ಆಗ್ಬಿಡುತ್ತೆ. ಆಲ್ ಓವರ್ ಕರ್ನಾಟಕ ಮಾಡ್ತೀರಾ? ಬೆಂಗಳೂರು ಆಲ್ ಓವರ್ ಕರ್ನಾಟಕ ಮಾಡ್ತೀವಿ. ಓಕೆ, ಬೆಂಗಳೂರು ಅಂತ ಹೇಳಿದ್ರೆ 3-4 ದಿನದಲ್ಲಿ ಆಗುತ್ತೆ. ಬೇರೆ ಕಡೆ ಅಂತ ಹೇಳಿದ್ರೆ ಬೆಂಗಳೂರು ಹೊರಗಡೆ 7 ರಿಂದ 8 ದಿನ ಆಗತ್ತೆ ಸರ್. ವಿತಿನ್ 1 ಡೇ ಎಲ್ಲ ಮಾಡ್ಕೊಡ್ತಾರೆ ಸರ್? ನೀವೇನು ಸರ್ 3 ದಿನ 4 ದಿನ? ಇಲ್ಲ ಸರ್, ವಿತಿನ್ 1 ಡೇ. ಅದು ವಿಡಿಯೋದಲ್ಲಿ ಆಗೋದು ರಿಯಲ್ ಫ್ಯಾಕ್ಟ್. ವಿತಿನ್ 1 ಡೇ ನಾವೇ ಮಾಡ್ಬೇಕು ಲೋನು. ಫೈನಾನ್ಸರ್ ಯಾವುದೇ ಕಾರಣಕ್ಕೆ ಮಾಡಲ್ಲ ಅಂತ ಹೇಳ್ತಾ ಇದ್ದೀರಾ? ಮಾಡಲ್ಲ, ಯಾವುದೇ ಕಾರಣಕ್ಕೆ ಮಾಡಲ್ಲ. ಓಕೆ, ನಿಮ್ಮ ಮೇಲೆ ಟೋಪಿ ಹಾಕೊಳಕ್ ಹೋಗ್ಬಿಡಿ. ನಾವು ಯಾರಿಗೂ ಟೋಪಿ ಹಾಕಲ್ಲ ಅಂತ ಹೇಳ್ತಾ ಇದ್ದೀರಾ? ಚಾನ್ಸೇ ಇಲ್ಲ. ದೂರದಿಂದ ಬರ್ತಾರೆ ವಿಡಿಯೋ ನೋಡ್ಕೊಂಡು ಕಸ್ಟಮರು. ಇಲ್ಲಿಗೆ ಬಂದು ಅವ್ರಿಗೆ ರೂಮ್ ಮಾಡಿಸಿ ಇರ್ಸಕ್ಕಾಗಲ್ಲ. ಯಾರಾದ್ರೂ ಲೋನಿಗೆ ತಗೊಳ್ತಾ ಇದ್ದೀರಾ, ಫಸ್ಟ್ ಅವ್ರದ್ದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಕಳಿಸಿ ಚೆಕ್ ಮಾಡಿಸ್ತೀವಿ. ಓಕೆ ಆದ್ಮೇಲೆ ಬನ್ನಿ. ಓಕೆ ಆದ್ಮೇಲೆ ಬನ್ನಿ. ಅದು ಕೂಡ ಪ್ರೈಸಿಂಗ್ ಅಲ್ಲಿ ಆಸ್ಟ್ರಾ ಸಿಗ್ತಿದೆ. ಗಾಡಿ ನಂಬರ್ ನೋಡ್ಕೊಳ್ಳಿ. ನಿಮ್ಮ ಊರಲ್ಲಿ ಶೋರೂಮ್ ಇದ್ರೆ ಹೋಗಿ ಹಿಸ್ಟ್ರಿ ತಕ್ಕೊಳ್ಳಿ. ಹಿಸ್ಟ್ರಿ ತಕೊಂಡು ಆಮೇಲೆ ಡೈರೆಕ್ಟ್ ಆಗಿ ಒಂದ್ಸರಿ ಬನ್ನಿ. ಒಂದ್ ಟೈಮಿಗೆ ಆಗ್ಬಿಡ್ಬೇಕು ಸೆಟಲ್ಮೆಂಟ್. ಓಕೆ, ಸೊ ಗಾಡಿ ಪ್ರತಿಯೊಂದು ಫುಲ್ಲಿ ಟಾಪ್ ಅಂಡ್ ಆಸ್ಟ್ರಾ ಅಂದ್ರೆ ಕಂಪ್ಲೀಟ್ ಆಗಿ ಯಾವುದೇ ರೀತಿ ಫೀಚರ್ಸ್ ಬರಲ್ಲ ಅಂತಲ್ಲ, ಪ್ರತಿಯೊಂದು ಎಲ್ಲ ಆಪ್ಷನ್ ಬಂದ್ಬಿಡು. ಓಕೆ ಸರ್, ರಿಡ್ಜ್ ಸರ್, ಮಾರುತಿ ಸುಜುಕಿ ರಿಡ್ಜ್ ಸರ್ 2010, 11. ಓಕೆ, ಸೊ 10 ರಿಡ್ಜ್ 11
ಹಾಂ 10 11 ಓಕೆ ಮ್ಯಾನುಫ್ಯಾಕ್ಚರ್ 10 ರಿಜಿಸ್ಟ್ರೇಷನ್ 11 ಓಕೆ LXi ವೇರಿಯಂಟು ಸರ್. ಇದೂ ಕೂಡ ಸಿಂಗಲ್ ಓನರ್ ಸರ್. ಇದು ಕೂಡ ಸಿಂಗಲ್ ಓನರ್ಶಿಪ್. ಸಿಂಗಲ್ ಓನರ್. ಓಕೆ, ಇದು ನೋಡ್ಬೋದು ಗಾಡಿ ಕಂಡೀಷನ್. ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಪೆಟ್ರೋಲ್, LXi ಪೆಟ್ರೋಲ್. ಓಕೆ, LXi ಪೆಟ್ರೋಲ್ ವೆಹಿಕಲ್ ಬರ್ತಿದೆ. ಅದು ಕೂಡ ನೋಡ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಪ್ರತಿಯೊಂದು ಹಾಕ್ಸ್ಬಿಟ್ಟಿದ್ದಾರೆ. ಯಾವುದೇ ರೀತಿ ಫ್ರೆಶ್ ಇನ್ಶೂರೆನ್ಸ್ ಸರ್ ಈ ಗಾಡಿಗೂ. ಓಕೆ, ಸೊ ಎಷ್ಟು ಗಂಟೆ FC ಇದೆ ಸರ್? FC 31 ಗಂಟೆ ಇದೆ. 30 ಗಂಟೆ 31 ಅಲ್ಲ? ಓಹೋ, 31 ವರ್ಷ ಗಂಟ ಆರಾಮಾಗಿರ್ಬೋದು. ಓಕೆ, ಸೊ ಪ್ರೈಸಿಂಗ್ ಅಂತ ನೋಡಿದ್ರೆ ಸರ್ ಪ್ರೈಸಿಂಗ್ ಅಂತ ಹೇಳಿದ್ರೆ 2,45,000 ಆಸ್ಕಿಂಗು. ಎದುರುಗಡೆ ಬನ್ನಿ 2,35,000 ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, 2:30 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ. ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾಡ್ಕೊಂಡು ಬನ್ನಿ. ಕಸ್ಟಮರ್ ಹೆಂಗೆ ಬರ್ತಾರೆ, ರೆಸ್ಪಾನ್ಸ್ ಹೆಂಗಿರುತ್ತೆ ಅದ್ರ ಮೇಲೆ ನೆಗೋಷಿಯೇಟ್ ಸರ್. ಓಕೆ, ಸೊ ಒಳ್ಳೆ ನೆಗೋಷಿಯೇಟಿವ್ ಪ್ರೈಸಿಂಗಲ್ಲಿ ಒಂದು 2:30ಗೆ ಒಂದು ಮಾರುತಿ ಸುಜುಕಿ ರೀಡ್ಸು ಸಿಗ್ತಿದೆ. ಅದು ಕೂಡ ನೋಡ್ಬೋದು. ಸೊ ನಿಮಗೆ ಮಿಡ್ ವೇರಿಯಂಟ್ ಬರ್ತಿದೆ. ಸರ್ ಇನ್ನೊಂದು ಪೋಲೋ. ಸರ್ ಪೋಲೋ ಪೆಟ್ರೋಲ್ ನೋಡಿದ್ರಿ, ಇದು ಬಂದ್ಬಿಟ್ಟು ಡೀಸೆಲ್ ತೋರಿಸ್ಬಿಟ್ರಿ. 2014 15 ರಿಜಿಸ್ಟ್ರೇಷನ್. ಓಕೆ, GT ಸರ್ ಇದು ಡೀಸೆಲ್ ಅಲ್ಲಿ GT ವೆಹಿಕಲ್ ವೇರಿಯಂಟ್. ಓಕೆ, ನೋಡ್ಬೋದು ಮ್ಯಾಗು ಪ್ರತಿಯೊಂದು ಬಂದ್ಬಿಡುತ್ತೆ. GT ಅಂದ ಫುಲ್ಲಿ ಟಾಪ್ ಎಂಡ್. ಇದು 1.5 1.2 1.5 ಸರ್. 4 ಸಿಲಿಂಡರ್ ಬರ್ತಿದೆ. ಸೊ ಇಂಟೀರಿಯರ್ಸ್ ಎಕ್ಸ್ಟೀರಿಯರ್ಸ್ ನೋಡ್ತಿರ್ಬೋದು ಯಾವ ರೀತಿ ಕ್ಲೀನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಸೊ ಪ್ರೈಸಿಂಗ್ ಅಂತ ನೋಡಿದ್ರೆ ಇದಕ್ಕೆ ಸರ್ ಇದರಿಂದ ಪ್ರೈಸಿಂಗ್ ಬಂದ್ಬಿಟ್ಟು ಆಫರ್ ಪ್ರೈಸಲ್ಲೇ ಕೊಡ್ತೀನಿ ಸರ್. ಆಫರ್ ಪ್ರೈಸಿಂಗಲ್ಲೇ ನೀವು 2011 ಪೆಟ್ರೋಲ್ ಪ್ರೈಸಿಂಗಲ್ಲಿ ನಿಮಗೆ 2014 15 ರಿಜಿಸ್ಟ್ರೇಷನ್ ಡೀಸೆಲ್ ವೇರಿಯಂಟ್ ಕೊಡ್ತೀನಿ ಸರ್. ಚಾಲೆಂಜಿಂಗ್ ಪ್ರೈಸ್ ಬಜಾರಿಗೆ. ಓಕೆ, ಸೊ ಪ್ರೈಸಿಂಗ್ ಹೇಳ್ಬಿಡಿ ಸರ್. 5 ಲಕ್ಷ ಕಡಿಮೆ ಸಿಗಲ್ಲ. 3,75,000ಗೆ ಡೀಸೆಲ್ ವೇರಿಯಂಟ್ ಕೊಡ್ತೀನಿ ಸರ್. 3,75,000ಕ್ಕೆ ಅದು 75,000 ಓಡಿದೆ. 75,000 ಮಾತ್ರ ಓಡಿರೋದು. 75,000. ಓಕೆ, ಲೋನ್ ನೋಡೋರಿಗೆ ಸರ್ 2.5 2.70 ಲೋನೇ ಆಗುತ್ತೆ. 80,000 ತೊಗೊಂಡು ಬಂದರೆ ಗಾಡಿ ನಿಮ್ಮದು. ಓಕೆ, 80,000 ತಂದಿಸಕ್ಕೆ ಆರಾಮಾಗಿ ಲೋನೇ ಆಗ್ಬಿಡುತ್ತೆ. 3 ದಿನಲ್ಲಿ ಆಗುತ್ತೆ ಲೋನ್ ಅಂತ ಹೇಳಿದ್ದಾರೆ ಸರ್. ಬೇಗ ವಿಸಿಟ್ ಮಾಡಿ. ಸೊ ಒಂದೇ ಯಾವುದೇ ರೀತಿ ಲೋನ್ ಆಗ್ತಿಲ್ಲ ಸರ್. ಇನ್ನೊಂದು ಜಾಜ್ ಕೂಡ ಇದೆ, ಹೇಳಿ ಸರ್. ಜಾಜು ಸರ್ ಹೋಂಡಾ ಜಾಜು ಹಾಂ 2018 ಮಾಡಲ್ ಸೆಕೆಂಡ್ ಓನರ್ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟು, ಆಟೋಮೆಟಿಕ್ CVT ಆಗಿರುತ್ತೆ ಸರ್. ಓಕೆ, ಆಟೋಮೆಟಿಕ್ CVT. ಸೊ ಪೆಟ್ರೋಲ್ ಯೂಸು. ಸೊ ಪೆಟ್ರೋಲ್ ವೇರಿಯಂಟ್ ಬರ್ತಿದೆ. ಸೊ ಬೆಂಗಳೂರು ಯೂಸೇಜ್ ಯಾರು ನೋಡ್ತಾರೆ ಒಳ್ಳೆ ಪ್ರೈಸಿಂಗ್ ತೋರಿಸ್ತೀವಿ ಸರ್ ಇದರಿಂದ. ಓಕೆ, ಸ್ಟೇರಿಂಗ್ ಅಲ್ಲಿ ಪ್ಯಾಡಲ್ ಶಿಫ್ಟ್ ಕೂಡ ಬರುತ್ತೆ ಸರ್ ಇದಕ್ಕೆ. ಓಕೆ, ಪೆಡಲ್ ಶಿಫ್ಟ್ ಕೂಡ ಇದೆ. ನೋಡ್ಬೋದು ಯಾವ ರೀತಿ ಇದೆ. ಗಾಡಿ ಕಂಡೀಷನ್ ಕೂಡ ಸಕ್ಕತ್ತಾಗಿದೆ. ಸೊ ಬ್ರೈಟ್ನೆಸ್ ನೋಡ್ತಿರ್ಬೋದು ಯಾವ ರೀತಿ ಇದೆ. ಸೊ ಶೋರೂಮ್ ಬಿಟ್ ಅಲ್ಲ, ಆಫ್ಟರ್ ಮಾರ್ಕೆಟ್ ಸಿಸ್ಟಮು, ಸೀಟ್ ಕಂಡೀಷನ್ ಕೂಡ ನೋಡ್ಬೋದು. ರೇರ್ AC ವೆಂಟ್ ಪ್ರತಿಯೊಂದು ಬರ್ತಿದಲ್ಲ ಸರ್ ಇದರಲ್ಲಿ? ಹೌದು ಸರ್. ಸೊ ಶೋರೂಮ್ ಫಿಟೆಡ್ ಮ್ಯಾಗು ಪ್ರತಿಯೊಂದಿದೆ. ಸೊ ಪ್ರೈಸಿಂಗ್ ಅಂತ ನೋಡೋದು ಇದಕ್ಕೆ ಸರ್ ಇದು VMT ವೇರಿಯಂಟು. ಇದ್ರಲ್ಲಿ ಮತ್ತೆ ಬೇರೆ ಆಪ್ಷನ್ನೇ ಇಲ್ಲ. ಫುಲ್ ಟಾಪ್ ಆಫ್ ದ ಲೈನು ಜಾಜಲ್ಲಿ. ಸರ್ ಇದು ಗಾಡಿ ಡೀಟೇಲ್ ಬಂದ್ಬಿಟ್ಟು 2018 ಮಾಡಲ್ ಸೆಕೆಂಡ್ ಓನರ್, ಆಟೋಮೆಟಿಕ್ ಪೆಟ್ರೋಲ್ ವೇರಿಯಂಟು. ಪ್ರೈಸಿಂಗ್ ಬಂದ್ಬಿಟ್ಟು ಇಡೀ ಬೆಂಗಳೂರಿಗೆ ಚಾಲೆಂಜಿಂಗ್ ಪ್ರೈಸ್ ಸರ್. ಬೆಂಗಳೂರಿಗೆ ಚಾಲೆಂಜ್ ಕೊಟ್ಬಿಡ್ತಾ ಇದ್ದಾರೆ. ಬೆಂಗಳೂರಿಗೆ ಚಾಲೆಂಜಿಂಗ್ ಪ್ರೈಸು. ಓಕೆ, ಇಷ್ಟು ಲೋನ್ ಆಗತ್ತೆ, ಇಷ್ಟು ಡೌನ್ ಪೇಮೆಂಟ್ ಏನಿಲ್ಲ. ಗಾಡಿ ತಗೊಂಡ್ಬೇಕಂತ ಮನ್ಸು ಮಾಡ್ಕೊಂಡು ಬನ್ನಿ. 50,000 ನಾವೇ ಕೊಟ್ಟು ಕಳಿಸ್ತೀವಿ ಗಾಡಿ ಜೊತೆಗೆ ಲೋನ್ ಮಾಡಿಸಿ. ತಿರ್ಗಾ ರಿಟರ್ನ್ 50,000 ನೀವೇ 50,000 ನಾವೇ ಕೊಟ್ಟು ಕಳಿಸ್ತೀವಿ. ಹೇಳಿ ಸರ್ ಪ್ರೈಸಿಂಗ್ ಹೇಳ್ಬಿಡಿ ಸರ್. 5.5 ಲಕ್ಷ ಕಡಿಮೆ ಸಿಗಲ್ಲ ನಿಮಗೆ ಬಜಾರಲ್ಲಿ. ಓಕೆ, 4,75,000 ಗಾಡಿ ಕೊಡ್ತೀನಿ ಸರ್. ಮಾರ್ಕೆಟ್ಗೆ ಚಾಲೆಂಜು. ಶಿಫ್ಟ್ ಬರಲ್ಲ. 2015 ಮಾಡಲ್ ಶಿಫ್ಟ್ ಬರಲ್ಲ. ಆ ಪ್ರೈಸಿಂಗ್ ನಿಮಗೆ ಜಾಸ್ತಿ ಕೊಡ್ತಾ ಇದ್ದೀನಿ. ಅದು ಆಟೋಮೆಟಿಕ್. ಅದು ಕೂಡ ಟಾಪ್ ಎಂಡ್, ಪ್ಯಾಡಲ್ ಶಿಫ್ಟ್ ಎಲ್ಲ ಪ್ರತಿಯೊಂದು ಬರ್ತಿದೆ. ಓಕೆ ಸರ್, ಇನ್ನೊಂದು ಐಟನ್ ಇದೆ ಹೇಳಿ ಸರ್. ಡೀಲ್ ಸರ್ 2011 ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ಶಿಪ್ಪು. ಸಿಂಗಲ್ ಓನರ್ ಮ್ಯಾಗ್ನಾ ಟೈಪ್ 2 ವೇರಿಯಂಟು. ಓಕೆ, ಇದು ಕೂಡ ಟೈಪ್ 2. ಸೊ ಟೈಪ್ 2 ಏನಂದ್ರೆ ನಿಮಗೆ ವರ್ಣದು ಲೇಟೆಸ್ಟ್ ವರ್ಣದು ಏನು ಬರುತ್ತೆ ಶೇಪ್ ಚೇಂಜ್ ಆಗಿಬಿಡುತ್ತೆ ಸರ್. ಕಂಪ್ಲೀಟ್ ಹೆಡ್ಲೈಟ್, ಬಂಪರ್, ಬಾನೆಟ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಓಕೆ, ಸೊ ಇದರಲ್ಲೂ ನಿಮಗೆ ನಾಕ್ ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಎಲ್ಲ ಪ್ರತಿಯೊಂದು ಬಿಡುತ್ತೆ. ಯಾರನ್ನ ನೋಡ್ತಿದ್ರೆ ಅದು ಕೂಡ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರು ಜಸ್ಟ್ 68,000 ವಿತ್ ರೆಕಾರ್ಡ್ ಓಡಿರೋದೆ ಸರ್ ಗಾಡಿ. ಓಕೆ, ಸೊ ಎಲ್ಲ ಪ್ರತಿಯೊಂದು ನೋಡ್ಬೋದು. ಎಲ್ಲ ಸಿಂಗಲ್ ಓನರ್, ಸೆಕೆಂಡ್ ಓನರ್, ಯಾವುದೇ ರೀತಿ ಟಚ್ ಅಪ್ ಪಾಲಿಶ್ ಯಾವುದೇ ರೀತಿ ಮಾಡಂಗಿಲ್ಲ. ಗಾಡಿ ಶೋರೂಮಿಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ, ಆಮೇಲೆ ನಮ್ಮ ಮಾತ್ರ ಬನ್ನಿ. ಓಕೆ, ಸೊ ಪ್ರೈಸಿಂಗ್ ಹೇಳಿ ಸರ್ ಇದಕ್ಕೆ. ಸರ್ ಆಸ್ಕಿಂಗ್ ಬಂದ್ಬಿಟ್ಟು ಇದು ಸಿಂಗಲ್ ಓನರ್ ಗಾಡಿ 2,45,000 ಇದೆ. ಓಕೆ, ಎದುರುಗಡೆ ಬಂದ್ರೆ ಒಂದು 5,000 ನೆಗೋಷಿಯಬಲ್ ಮಾಡಿ 2,40,000 ಮಾಡ್ಕೊಡ್ತೀನಿ ಸರ್. 2,40 ಕ್ಲೋಸ್ ಆಗ್ಬಿಡುತ್ತೆ. ಸಿಂಗಲ್ ಓನರ್ ಸರ್. ಬಜಾರಲ್ಲಿ ಸೆಕೆಂಡ್ ಓನರ್, ಥರ್ಡ್ ಓನರ್ 2.5 ಲಕ್ಷ, 2,70,000 ಕೇಳ್ತಾ ಇದ್ದಾರೆ. ಈ ವಿಡಿಯೋ ನೋಡ್ಲಿ ನಿಮ್ ವ್ಯೂವರ್ಸ್. 2,40,000ಗೆ ಐಟನ್. ಅದು ಸಿಂಗಲ್ ಓನರ್, ಫ್ರೆಶ್ ಇನ್ಶೂರೆನ್ಸ್. ಓಕೆ, ಸೊ ನೋಡ್ಬೋದು ಎಲ್ಲ ಪ್ರತಿಯೊಂದು ನಿಮ್ಗೆ ಮಾಡಲ್ ವೆಹಿಕಲ್ ಪ್ರೊವೈಡ್ ಮಾಡ್ತಿರೋದು. ಹಾಗೆ ಚವರ್ಲೆಟ್ ಬೀಟ್ ಕೂಡ ಇದೆ ಸರ್. ಪೆಟ್ರೋಲ್ ಡೀಸೆಲ್ ಇದು ಸರ್? ಡೀಸೆಲ್ LTZ ಟಾಪ್ ಎಂಡ್ ಸರ್. ಓಕೆ, ಸೊ LTZ ಫುಲ್ಲಿ ಟಾಪ್ ಎಂಡು. ಹೇಳಿ ಸರ್. 2014 ಮಾಡಲು ಸೆಕೆಂಡ್ ಓನರು, ಡೀಸೆಲ್ ವೇರಿಯಂಟು, LTZ ಟಾಪ್ ಎಂಡು. ಗಾಡಿಯಲ್ಲಿ ಫಿಟ್ಟಿಂಗ್ಸ್ ಬಂದ್ಬಿಟ್ಟು ಸೋನಿದು ಆ್ಯಂಪು, ಊಫರು ಎಲ್ಲ ಇದೆ. 4x4 ಬ್ರ್ಯಾಂಡ್ ನ್ಯೂ ಇದೆ ಟೈರು. ಸೋನಿ ಆ್ಯಂಪು, ಊಫರ್ ಎಲ್ಲ ಪ್ರತಿಯೊಂದು ಆಗಿದೆ. ನೋಡ್ಬೋದು ಯಾವ ರೀತಿ ಅಂತ. ಓಕೆ, ಸೊ ಆಫ್ಟರ್ ಮಾರ್ಕೆಟ್ ಎಲ್ಲ ಶೋರೂಮ್ ಬಿಲ್ಡ್ ಸಿಸ್ಟಮು. ಅದಕ್ಕೆ ಆ್ಯಂಪು, ಊಫರ್ ಎಲ್ಲ ಫಿಟ್ ಮಾಡಿರೋದು. ಎಲ್ಲ ಡಿಕೆಯಲ್ಲಿ ಇದೆ ಸರ್. ಓಕೆ, JBL ಸೋನಿದು ಇರ್ಬೋದು. ಓಕೆ ಸರ್, ಏನು ಹೇಳ್ತೀರಾ ಪ್ರೈಸಿಂಗ್ ಇದಕ್ಕೆ?
ಸರ್ ಬಜಾರಲ್ಲಿ ನಿಮಗೆ 2.5 ಲಕ್ಷ ಕಡಿಮೆ ಸಿಗಲ್ಲ. ಓಕೆ, ಆಫರ್ ಅಂತಾನೆ ಹೇಳ್ಬೋದು. ನಿಮ್ಗೇನು ಫಾಲೋವರ್ಸ್ ಜಾಸ್ತಿ ಆಗಬೇಕು, ನಮ್ಮ ಶೋರೂಮ್ ಹೆಸರು ಆಗಬೇಕು. Okay. ಜಸ್ಟ್ 1,95,000ಗೆ 2014 ಮಾಡಲು ಬೀಟ್ ಕೊಡ್ತೀನಿ. 1.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. 1.5 ಲಕ್ಷ ಆರಾಮಾಗಿ ಲೋನೇ ಆಗ್ಬಿಡುತ್ತೆ. ಲೋನೇ ಮಾಡ್ಕೊಡ್ತೀನಿ ಸರ್. ಚೆವರ್ಲೆಟ್ ಲೋನ್ ಆಗಲ್ಲ ಅಂದ್ರು ನೀವೇ ಲೋನ್ ಮಾಡಿಸ್ಕೊಡ್ತೀವಿ ಸರ್. ನಾವು ಬನ್ನಿ ಮಾಡಿಸ್ತೀರಾ? ಮಾಡ್ತೀವಿ ಖಂಡಿತ. ಇಂಥ ಗಾಡಿ ಲೋನ್ ಆಗಲ್ಲ ಅಂತಲ್ಲ ಸರ್. ಪ್ರೈವೇಟ್ ಫೈನಾನ್ಸ್ ಕೂಡ ಮಾಡ್ತೀರಾ? ಹೌದು ಸರ್, ಪ್ರೈವೇಟ್ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಇದಕ್ಕೆ ಪ್ರೈವೇಟ್ ಫೈನಾನ್ಸ್ ಇಲ್ಲ, ಬ್ಯಾಂಕ್ ಲೋನ್, ನಾರ್ಮಲ್ ಫೈನಾನ್ಸ್ ಅಲ್ಲೇ ಮಾಡ್ಕೊಡ್ತೀವಿ. ಓಕೆ, ನೋಡ್ಬೋದಲ್ಲ ಪ್ರತಿಯೊಂದು ನಿಮ್ಮ ಮಾಡಲ್ ವೆಹಿಕಲ್ಲು, ಹಾಗೆ ನಿಮ್ಗೆ ಯಾವ ವೆಹಿಕಲ್ ಲೋನ್ ಆಗಲ್ಲ ಆ ವೆಹಿಕಲ್ಗೆ ಲೋನ್ ಕೂಡ ಮಾಡ್ಕೊಡ್ತೀರಾ. 2013 ಮೇಲೆ ಯಾವ ವೆಹಿಕಲ್ ಇದ್ರೂ ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ, ಸೊ ಪ್ರೈವೇಟ್ ಫೈನಾನ್ಸ್ ಎಲ್ಲೆಲ್ಲ ಎಷ್ಟು ಕಿಲೋಮೀಟರ್ ಬೇಕು ರೇಡಿಯಸ್ಸು? ಲೋಕಲ್ ನಾವು ಬೆಂಗಳೂರಲ್ಲಿ ಇದ್ರೆ ಎಲ್ಲರಿಗೂ ಪ್ರೈವೇಟ್ ಫೈನಾನ್ಸಲ್ಲಿ ಮಾಡ್ಕೊಡ್ತೀನಿ. Okay. ಬೆಂಗಳೂರು ಹೊರಗಡೆ ಇದ್ರೆ ಪ್ರೈವೇಟ್ ಫೈನಾನ್ಸಲ್ಲಿ ಆಗಲ್ಲ ಅಂತ ಹೇಳ್ತಾರದು ಸರ್. Hyundai i20 ಎಲೈಟ್ ಶೇಪು ಆಸ್ಟಾ ಆಗೋಯ್ತು. ಇನ್ನೊಂದು ವೆಹಿಕಲ್ ಇದೆ ಹೇಳಿ ಸರ್. ಸರ್ 2015 ಸೆಕೆಂಡ್ ಓನರು. Okay. ಸರ್ ಇದು ಆಸ್ಟಾ ಅಲ್ಲ, ಆಸ್ಟಾ ಆಪ್ಷನಲ್. ಆಸ್ಟಾ ಅದು optional. ನೋಡಿ, ಇದು ಆಸ್ಟಾ ಕೀ ಸ್ಟಾರ್ಟು, ಇದು ಆಸ್ಟಾ ಆಪ್ಷನಲ್ ಬಟನ್ ಸ್ಟಾರ್ಟು. ಪುಷ್ ಬಟನ್ ಸ್ಟಾರ್ಟ್ ಮಾಡಿ ಗಾಡಿ ಎತ್ಕೊಂಡು ಹೋಯ್ತಾರ್ರಿ. ತಗೊಂಡು ಹೋಗ್ತಾ ಇರಿ. ಓಕೆ, ಅದು ಕೂಡ ನೋಡ್ಬೋದು. ಗಾಡಿ ಕಂಡೀಷನ್ ಕೂಡ ಸಕ್ಕತ್ತಾಗಿದೆ. ಅದು K14 ಎಡಿಷನ್ ವೆಹಿಕಲ್ ಬರ್ತಿದೆ. ಸೊ ಎಲ್ಲದಕ್ಕೂ ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸು. ಹೌದು ಸರ್, ಸೆಕೆಂಡ್ ಸೆಟ್ ಆಫ್ ಟೈರ್ಸ್ ಇದು. ಓಕೆ, ಸೊ ನೋಡ್ಬೋದು. ಸೊ ಮಾಡಲು ಇದು ಸರ್ 2015 ಸೆಕೆಂಡ್ ಓನರು ಪೆಟ್ರೋಲ್ ವೇರಿಯಂಟು. ಓಕೆ, ಜಸ್ಟ್ 82,000 ರನ್ ಆಗಿದೆ. ಹಾಂ ಹಾಂ ಸರ್ ಗಾಡಿ ಬೆಲೆ ಬಂದ್ಬಿಟ್ಟು ಬಜಾರಲ್ಲಿ ನಿಮಗೆ 6 ಲಕ್ಷ ಕಡಿಮೆ ಸಿಗಲ್ಲ. 6 ಲಕ್ಷ ಅಲ್ಲ ಸರ್, 5 ಲಕ್ಷ ಕಡಿಮೆ ಸಿಗಲ್ಲ. ಓಕೆ, ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ 4,75,000 ಕೊಡ್ತೀನಿ ಸರ್. ಆಸ್ಟಾ ಆಪ್ಷನಲ್ ವೇರಿಯಂಟು. ಆಸ್ಟಾ ಆಪ್ಷನಲ್ಲು, ಅದು ಕೂಡ ಪುಷ್ ಬಟನ್ ಸ್ಟಾರ್ಟ್ ಬರ್ತಿರೋದು ನಿಮಗೆ. ಸೊ 6 ಲಕ್ಷ ಕಡಿಮೆ, 5 ಲಕ್ಷ ಕಡಿಮೆ ಎಲ್ಲೂ ಸಿಗಲ್ಲ ಅಂತ ಸಿಗಲ್ಲ. 4,75,000 ಕೊಡ್ತೀನಿ. ಓಕೆ, ಸೊ 470 ಅಂದರೆ 70,000 ತೊಗೊಂಡು ಆರಾಮಾಗಿ 1 ಲಕ್ಷ ಲೋನೇ ಲಕ್ಷ ಆಗ್ಬಿಡುತ್ತೆ. ಲೋನೇ ಆಗುತ್ತೆ ಸರ್, ಸಿವಿಲ್ ಚೆನ್ನಾಗಿದ್ರೆ. ನೋಡ್ಬೋದು, ಅದು ಕೂಡ ಕಂಡೀಷನ್ ಸಕ್ಕಾಗಿದೆ. ಅದು ಕೂಡ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ಶಿಪ್ ಬರ್ತಿದೆ. ಓಕೆ, ಇನ್ನೊಂದು ಶಿಫ್ಟ್ ಇದೆ ಹೇಳಿ ಸರ್. ಶಿಫ್ಟು ಸರ್ ಶಿಫ್ಟ್ ಡಿಸೈರು 2012 VDI ಸರ್. VDI ಡೀಸೆಲ್ ವೆಹಿಕಲ್ಲು. ಡೀಸೆಲ್ ವೆಹಿಕಲ್ 1,07,000 ಓಡಿದೆ. ಜೆನ್ಯೂನ್ ರೆಕಾರ್ಡೆಡ್, ಯಾವುದೇ ತರ ಮೀಟರ್ ಟೆಂಪರ್ಡ್ ಇಲ್ಲ. ಓಕೆ, ಅದು ಕೂಡ ಟಾಪ್ ಎಂಡು ವಿತ್ ಅಲೈ ವೀಲ್ಸ್ ಇದೆ ಇದರಲ್ಲಿ, ಎಕ್ಸ್ಟ್ರಾ ಫಿಟ್ಟಿಂಗು. ನೋಡ್ಬೋದು, ಕಂಡೀಷನ್ ಕೂಡ ಸಕ್ಕತ್ತಾಗಿದೆ. ಬೆಂಗಳೂರು ಲೋಕಲ್ ಪಾಸಿಂಗ್ ಈ ವೆಹಿಕಲ್ ಕೂಡ ಆಗಿರುತ್ತೆ ಸರ್. ಪ್ರೈಸಿಂಗ್ ಅಂತ ನೋಡಿದ್ರೆ ಇದಕ್ಕೆ ಪ್ರೈಸಿಂಗ್ ಅಂತ ನೋಡಿದ್ರೆ ಶಾಕಿಂಗ್ ಪ್ರೈಸ್ ಕೊಡ್ತೀನಿ. ಇದು 2012 VDI ವೇರಿಯಂಟು ಡೀಸೆಲ್ಲು. ಓಕೆ, ಸಿಂಗಲ್ ಓನರ್ ಸರ್. ಇದನ್ನು ಸಿಂಗಲ್ ಓನರ್ಶಿಪ್ಪು, ಸಿಂಗಲ್ ಓನರು. ಪ್ರೈಸಿಂಗ್ ಹೇಳ್ಬಿಡಿ ಸರ್. 3,85,000 ಹೇಳ್ತಾ ಇದ್ದೀನಿ. 3,75,000ಗೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಸೊ ನೋಡ್ತಿರ್ಬೋದು. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ರೆ 3,75,000ಕ್ಕೆ ಫೈನಲೈಸ್ ಫೈನಲ್ ಮಾಡ್ಕೊಡ್ತೀನಿ. ಅದರಲ್ಲೂ ನೆಗೋಷಿಯೇಟ್ ಮಾಡ್ಕೊಡ್ತೀರಾ? ಮಾಡ್ಕೊಡೋಣ ಸರ್, ಖಂಡಿತ. ಕಸ್ಟಮರ್ ಯಾವ ಥರ ಬರ್ತಾರೆ, ಯಾವ ಥರ ಮಾತಾಡ್ತಾರೆ, ಏನು ರೆಸ್ಪಾನ್ಸ್ ಇರುತ್ತೆ ಅದ್ರ ಮೇಲೆ ಡಿಪೆಂಡು. ಓಕೆ ಸರ್, ವರ್ನಾ ಫ್ಲೂಡಿಕ್ ಒಂದು ಸೆಡಾನ್ ವೆಹಿಕಲ್ ಕೂಡ ತರಿಸಿದ್ರೆ, ಅದು ಕೂಡ ಬೆಂಗಳೂರು ಲೋಕಲ್ ಪಾಸಿಂಗ್ ಆಗಿರುತ್ತೆ. ಹೇಳಿ ಸರ್. 2011 ಮಾಡಲು 1.6 CRDI, ಅಬೌಟ್ 20 ಮೈಲೇಜ್ ಬರುತ್ತೆ ಸರ್ ಗಾಡಿ. ಡೀಸೆಲ್ ಅಲ್ಲಿ ವರ್ನಾ ನೋಡೋರಿಗೆ, ಡೀಸೆಲ್ ಅಲ್ಲಿ ವಿತ್ ಫ್ಯಾನ್ಸಿ ಅಲೈ ವೀಲ್ಸ್ ಇದೆ, ಟೈರ್ ಚೆನ್ನಾಗಿದೆ. ಓಕೆ, ಯಾವುದೇ ತರ ಖರ್ಚಿಲ್ಲ. ರೀಸೆಂಟ್ ಆಗಿ 15,000 ರೂಪಾಯಿ ಶೋರೂಮ್ ಅಲ್ಲಿ ಸರ್ವಿಸ್ ಆಗಿದೆ. ಅದ್ರ ಬಿಲ್ ಕೂಡ ಇದೆ ಗಾಡಿಯಲ್ಲಿ. ಓಕೆ, ಸೊ ಪ್ರತಿಯೊಂದು ಬಿಲ್ ಪ್ರೊವೈಡ್ ಮಾಡ್ಬಿಟ್ಟು ನಿಮಗೆ ಗಾಡಿ ಡೆಲಿವರಿ ಕೊಡ್ತಿರೋದು. ಗಾಡಿ ಡೆಲಿವರಿ. ಓಕೆ ಸರ್, ಮಾಡಲಿ ಇದು ಹೇಳಿದ್ರಿ. ಪ್ರೈಸಿಂಗ್ ಅಂತ ನೋಡಿದ್ರೆ ಸರ್, ಪ್ರೈಸಿಂಗ್ ಅಂತ ನೋಡಿದ್ರೆ 3,25,000 ರೂಪಾಯಿ ಆಸ್ಕಿಂಗ್ ಸರ್. ಓಕೆ, ಎದುರುಗಡೆ ಬಂದ್ರೆ ಒಂದು 3,15,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. 3,15ಕ್ಕೆ ಫೈನಲೈಸ್ ಆಗೋಗುತ್ತೆ. ನಾರ್ಮಲ್ ವರ್ನಾ ಸಿಗಲ್ಲ ಆ ಮಾಡ್ಲಿಂದ, ನಾನು ಫ್ಲೂಡಿಕ್ ಕೊಡ್ತಾ ಇದ್ದೀನಿ ಸರ್. ನೋಡ್ಬೋದು, ಸೆಡಾನ್ ಅಲ್ಲಿ ವರ್ನಾ ಫ್ಲೂಡಿಕ್ ಪ್ರತಿಯೊಂದು ಪ್ರೊವೈಡ್ ಮಾಡ್ತಾ ಇರೋದು. ರ್ಯಾಂಕ್ 1 ಅಂದ್ರೆ ಲಿಮಿಟೆಡ್ ಅಂದ್ರೆ ರ್ಯಾಂಕ್ 1. ನೋಡ್ಬೋದು, ಪ್ರೈಸಿಂಗ್ ಅಲ್ಲಿ ಶೋರೂಮ್ ಎಲ್ಲ ಪ್ರೈಸಿಂಗ್ ಹೇಳ್ತಿದ್ದೀನಲ್ಲ, ಆಫರ್ ಪ್ರೈಸಿಂಗ್ ಎಲ್ಲ ಹಬ್ಬ ಹೋಯ್ತು. IPL ನಡೀತಾ ಇದೆ. IPL ಆಫರ್ ಅಂತಾನೆ ಹೇಳ್ಬೋದು. IPL ಹಬ್ಬ, IPL ಹಬ್ಬ ನೋಡಬಹುದು. IPL ಹಬ್ಬ, ಪ್ರೀಮಿಯರ್ ಲೀಗ್ ಹಬ್ಬ. ಓಕೆ ಸರ್, ಅವಾಗಲೇ ನೋಡಿದ್ದು ಪೆಟ್ರೋಲ್ ವೆಹಿಕಲ್. ಇದು ಬಂದ್ಬಿಟ್ಟು ಡೀಸೆಲ್ i20 ಆಸ್ಟಾ ಆಪ್ಷನಲ್. ಓಕೆ, 2016 ಮಾಡಲ್, ಸೆಕೆಂಡ್ ಓನರ್ ಆಗಿರುತ್ತೆ. ಜಸ್ಟ್ 82,000 ರನ್ ಆಗಿದೆ ವಿತ್ ರೆಕಾರ್ಡೆಡ್. 82,000 ಓಡಿದೆ. ಆಫ್ಟರ್ ಮಾರ್ಕೆಟ್ ಪ್ರತಿಯೊಂದು ನೋಡ್ಬೋದು. ಯಾವುದೇ ರೀತಿ ಇನ್ಸ್ಟಾಲೇಷನ್ ಇಲ್ಲ. ಶೋರೂಮ್ ಇಂದ ಯಾವ ರೀತಿ ಟಾಪ್ ಎಂಡ್, ಯಾವುದೇ ತರ ಆಫ್ಟರ್ ಮಾರ್ಕೆಟ್ ಹಾಕೋದು ಅವಶ್ಯಕತೆನೂ ಇಲ್ಲ. ಇದಕ್ಕೆ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ, ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಓಕೆ, ಸೊ ಪ್ರೈಸಿಂಗ್ ಅಂತ ನೋಡಿದ್ರೆ ಇದಕ್ಕೆ ಸರ್, ಪ್ರೈಸಿಂಗ್ ಅಂತ ನೋಡಿದ್ರೆ ಬಜಾರಲ್ಲಿ 6.5 ಲಕ್ಷ ಕಡಿಮೆ ಸಿಗಲ್ಲ. ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ 5,95,000 ಕೊಡ್ತೀನಿ. ಓಕೆ, ಕಡಿಮೆ ಅಂದ್ರೂ ಒಂದು 5 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಒಳ್ಳೆ ಮೈಲೇಜ್ ಕೂಡ ಬರ್ತೈತೆ. ಯಾರನ್ನ ನೋಡ್ತಾರೆ ಮೇಲೆ ಮೈಲೇಜ್ ಬರುತ್ತೆ. CRDI ಡೀಸೆಲ್ ವೇರಿಯಂಟು. ಓಕೆ ಸರ್, ಹೋಂಡಾ ಸಿಟಿ ZX ಇದೆ ಹೇಳಿ ಸರ್. ಡೀಲ್ಸು ಸರ್, ಸುಮಾರು ಜನ ಹುಡುಗರು, ಕಾಲೇಜ್ ಸ್ಟೂಡೆಂಟ್ಸು ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ DM ಮಾಡ್ತಾ ಇರ್ತಾರೆ. ಓಕೆ ಸರ್, ನಮಗೆ ಲೋ ಬಜೆಟಲ್ಲಿ ಒಂದು ಹೋಂಡಾ ಸಿಟಿ ಬೇಕು, ಇಲ್ಲ ವರ್ನಾ ಫ್ಲೂಡಿಕ್ ಬೇಕು, ಇಲ್ಲ ಸಿವಿಕ್ ಬೇಕು ಅಂತ ಹೇಳಿ ಅಂಥವ್ರಿಗೆಲ್ಲ ಒಳ್ಳೆ ಗಾಡಿ ಅಂತ ಬಂದಿದೆ ನಮ್ಮ ಹತ್ರ. ಓಕೆ, 2007 ಮಾಡಲು ಆ್ಯನಿವರ್ಸರಿ ಅಡಿಷನ್ನು ಟಾಪ್ ಎಂಡ್ ಮಾಡಲು. ಓಕೆ,
ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಪೆಟ್ರೋಲ್ ವೆಹಿಕಲ್ ಸರ್. ಪೆಟ್ರೋಲ್ ವೆಹಿಕಲ್ ನೋಡ್ತಾ ಇರ್ಬೋದು ನೀವು, ಕಂಪ್ನಿಯಿಂದ ಅಲೈ ವೀಲ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಫ್ರಂಟ್ ಎರಡು, ಹಿಂದ್ಗಡೆ ಒಂಚೂರು ಕಡಿಮೆ ಇದೆ, ಫ್ಯಾಬ್ರಿಕ್ ಅಪಲ್ಸರಿ ಇದೆ, ಸಿಸ್ಟಮ್ ಗಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಓಕೆ, ಶೋರೂಮ್ ಇಂದ ಯಾವ ರೀತಿ ಬಂದ್ರೆ ಅದೇ ರೀತಿ ಇದೆ. ಸೆಕೆಂಡ್ ಓನರ್, ನಿಮಗೆ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇಲ್ಲಿ ನೋಡಿ ಬ್ಯಾಡ್ಜಿಂಗ್ 10th ಆನಿವರ್ಸರಿ ಬ್ಯಾಡ್ಜು ಬಂದಿದೆ ನೋಡಿ. ಓಕೆ, ಬ್ಯಾಕ್ ಸ್ಪೈಲರ್, ಡಿಫಾಗರ್ ಎಲ್ಲ ಬರುತ್ತೆ ಇದಕ್ಕೆ. ಓಕೆ. ಸೊ ಟೈಲೈಟ್ ಚೇಂಜ್ ಮಾಡ್ಕೊಡ್ತೀರಾ? ಹಾಂ ಸರ್, ಅದೇನು ಸಣ್ಣ ಪುಟ್ಟ ಮಾಡ್ಕೊಡೋಣ. ಓಕೆ. ಸೊ ಗಾಡಿ ಆಸ್ ಇಟ್ ಈಸ್ ಬಂದಿದೆ, ಸೊ ಕಂಪ್ಲೀಟ್ ರಿಫಾರ್ಮ್ ಮಾಡಿ ಕೊಡ್ತೀರಾ? ಹೌದು ಖಂಡಿತ. ಓಕೆ. ಸೊ ಪ್ರೈಸಿಂಗ್ ಹೇಳಿ ಸರ್ ಇದಕ್ಕೆ. ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 1,75,000 ಆಸ್ಕಿಂಗ್ ಇದೆ. ಓಕೆ. ಯಾರೆಲ್ಲ ನಿಮ್ಮ ಪೇಜಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತೀರಾ ಅವ್ರಿಗೆ ಒಳ್ಳೆ ಡಿಸ್ಕೌಂಟ್ ಕೊಡ್ತೀನಿ. ಹೇಳಿ ಸರ್. 1,60,000 ಕೊಡ್ತೀನಿ ಸರ್. 1,60,000ಕ್ಕೆ. 1,60,000 ಯಾವುದೇ ಕಾರಣಕ್ಕೆ ಈ ಟೆಸ್ಟಲ್ಲಿ ನಿಮ್ಗೆ ಗಾಡಿ ಸಿಗಲ್ಲ ಅಂತ ಹೇಳ್ತಿರೋದು. ಅದು ಕೂಡ ZX, ಅದು ಕೂಡ ನಿಮಗೆ ಫುಲ್ಲಿ ಟಾಪ್ ಎಂಡ್. ಸರ್ ರಿಡ್ಸ್ ಅವಾಗ ನೋಡಿದ್ರಿ, ಇದು ಇನ್ನೊಂದು ಟಾಪ್ ಎಂಡ್ ಕೇಳೋರಿಗೆ ಒಂದು ಆಚೆ ಗಾಡಿ ತರಿಸಿದ್ರೆ ಹೇಳಿ ಸರ್. ಸರ್ ಅವಾಗಲೇ ನೋಡಿದ್ದು LXi, ಇದು ZXi ಸರ್. ಪೆಟ್ರೋಲ್ ವೆಹಿಕಲ್ ZXi ಟಾಪ್ ಎಂಡ್ ಗಾಡಿ. ಬ್ಯಾಕ್ ವೈಫರು, ಡಿಫಾಗರು, ಸ್ಪೈಲರು ಎಲ್ಲ ಬಂದ್ಬಿಡತ್ತೆ. ಏರ್ ಬ್ಯಾಗು, ABS, ಕಂಪ್ನಿ ಅಲೈಸು 5/5 ಎಲ್ಲ ಬಂದ್ಬಿಡತ್ತೆ ಸರ್. ಓಕೆ. ಗಾಡಿ HR. ಯಾರೆಲ್ಲ ಲೋ ಬಜೆಟ್ ಅಲ್ಲಿ ನೋಡ್ತಾ ಇದ್ರ ಗಾಡಿ, ಅವಾಗಲೇ ಬೆಂಗಳೂರು ನಂಬರ್ ನೋಡಿದ್ದು 2,45,000. ಓಕೆ. LXi ಮಿಡ್ಲ್ ವೇರಿಯಂಟ್. ಓಕೆ. ಬೇಸಿಕ್ ಮಿಡ್ಲ್ ವೇರಿಯಂಟ್ ಅಲ್ಲ, ಇದು ಟಾಪ್ ಎಂಡ್. ಓಕೆ. 2,60,000ಗೆ ವಿತ್ ಕರ್ನಾಟಕ ಅವ್ರ ಹೆಸರಿಗೆ ಮಾಡಿಸ್ಕೊಟ್ಬಿಡ್ತೀನಿ ಸರ್. 2,60,000. 2,60,000ಗೆ ಇವತ್ತು ನೀವು ವಿಡಿಯೋ ಅಪ್ಲೋಡ್ ಮಾಡಿ ನಾಳೆ ಗಾಡಿ ಇರಲ್ಲ ಈ ಪ್ರೈಸಿಗೆ. ನಂಬರ್ ಆಯ್ತು ಅಂತ ಹೇಳಿದ್ರೆ 3.25 ಲಕ್ಷ ಗಾಡಿ ಸರ್. ಓಕೆ. ಇದೇ ಇದರಲ್ಲಿ ನಾವೇ ನಂಬರ್ ಮಾಡಿಸ್ಕೊಡ್ತೀವಿ. 2,60,000ಗೆ 2012 ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಟಾಪ್ ಎಂಡ್ ಸರ್. ವಿತ್ ನಂಬರ್ 2,60,000ಕ್ಕೆ. ನಂಬರ್ ವಿತೌಟ್ ನಂಬರ್ ಬೇಕಾ ಅದನ್ನು ಆಪ್ಷನ್ ಇದೆ. ಓಕೆ. ಫೋನ್ ಮಾಡಿ, ಮೆಸೇಜ್ ಮಾಡಿ, ಇದನ್ನೆಲ್ಲ ಡೀಟೇಲ್ ಕಳಿಸ್ಕೊಡ್ತೀನಿ. ಓಕೆ. ಸೊ ಫ್ಯಾನ್ಸಿ ನಂಬರ್ ಬೇಕಾದ್ರೆ ಅಡಿಷನಲ್ ಬರುತ್ತೆ. ಖಂಡಿತ ಸರ್. 2014 ಮಾಡಲ್ ಸಿಂಗಲ್ ಓನರ್ ಸರ್. ಓಕೆ. ಸಿಂಗಲ್ ಓನರ್ಶಿಪ್ ಗಾಡಿ. ಸಿಂಗಲ್ ಓನರ್ VDI ಡೀಸೆಲ್ ವೇರಿಯಂಟ್. ಓಕೆ. ಶೋರೂಮ್ ರಿಕಾರ್ಡೆಡ್ 96,000 ನೋಡಿದೆ. ಗೋಲ್ಡನ್ ಬ್ಯೂಟಿ ಅಂತಾನೆ ಹೇಳ್ಬೋದು. ಓಕೆ. ಬಜಾರಲ್ಲಿ ಡೀಸೆಲ್ ಕಡಿಮೆ, ಅದರಲ್ಲೂ ಸಿಂಗಲ್ ಓನರ್ ಕಡಿಮೆ, ಅದರಲ್ಲೂ ಡೀಸೆಲ್ ಗಾಡಿ ಅಂತೂ ಬಹಳ ಕಷ್ಟ ಸಿಗೋದೇ ಅಪರೂಪ ಆಗ್ಬಿಟ್ಟಿದೆ. ಓಕೆ. ಗಾಡಿ ಕಂಡೀಷನ್ ಕೂಡ ನೋಡಬಹುದು. ಸೊ ಇಂಟೀರಿಯರ್ಸ್ ಎಕ್ಸ್ಟೀರಿಯರ್ಸ್ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ಸೊ 4 ಡೋರ್ ಪವರ್ ವಿಂಡೋ, ಪವರ್ ಶೇರಿಂಗ್, ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರ್ತಿದೆ. ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಸೊ ರೆಕಾರ್ಡೆಡ್ ಕಿಲೋಮೀಟರ್ ಸಮೇತ ಓಡಿರೋ ವೆಹಿಕಲ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನೋಡ್ಬೋದು ರೇರ್ ನಿಮ್ಗೆ ಕಂಪ್ಲೀಟ್ ಆಗಿ ನೋಡ್ಬೋದು. ಯಾವ್ದಾದ್ರು ಡೆಂಟು ಸ್ಕ್ರಾಚ್ ಅದೇ ರೀತಿ ಎಲ್ಲ ರೇರ್ ಕ್ಯಾಮ್ರಾ ಕೂಡ ಇದೆ. ಸೊ ಪ್ರೈಸಿಂಗ್ ಅಂತ ನೋಡೋದು ಇದಕ್ಕೆ ಸರ್, ಬಜಾರಲ್ಲಿ 5.5 ಲಕ್ಷ ಕಡಿಮೆ ಸಿಗಲ್ಲ. ಓಕೆ. ನಮ್ಮ ಶೋರೂಮಿಗೆ ಬರಲಿ 4,95,000ಗೆ ಸಿಂಗಲ್ ಓನರ್ 2014 ಮಾಡಲ್ ಶಿಫ್ಟ್ ಡಿಸೈರ್, ಅದು ಡೀಸೆಲ್ ವೇರಿಯಂಟು. ಓಕೆ. 4,95,000ಕ್ಕೆ ಒಂದು ವೆಹಿಕಲ್ ಕೊಡ್ತಾ ಇದ್ದಾರೆ, ಡೀಸೆಲ್ ವೆಹಿಕಲ್. ಮಹೇಂದ್ರ ಬೆಲೆರೋ ಇದೆ ಹೇಳಿ ಸರ್ ಡೀಲ್ಸು. ಸರ್ ಬುಲೆರೋ ZLX 8 ಸೀಟರ್ ಗಾಡಿ ಇದು. ಅದು ಡೀಸೆಲ್ ವೇರಿಯಂಟ್ ಟಾಕಿಂಗ್ ವರ್ಷನ್ ಬರುತ್ತೆ. ಈ ಗಾಡಿ ಬಹಳ ರಿಯರು. ಓಕೆ. ಇಲ್ಲ ಬಂದ್ರೆ ನಿಲ್ಲಲ್ಲ. ಓಕೆ. 2017 ಮಾಡಲ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ಶಿಪ್, ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್. ನೋಡ್ಬೋದು ಗಾಡಿ ಕಂಡೀಷನ್ ಕೂಡ ಸಾಕಾಗಿದೆ. ಸೊ ಅದು ಕೂಡ ಟಾಕಿಂಗ್ ವರ್ಷನ್ ಅಲ್ಲ. ಹೌದು. ಓಕೆ. ಸೊ ಟೈರ್ಸ್ ಕಂಡೀಷನ್ ಕೂಡ ನೋಡ್ಬೋದು. ಬಾಡಿ ಲೈನ್ ಪ್ರತಿಯೊಂದು ಕಂಡೀಷನ್ ಸಾಕಾಗಿದೆ. ಯಾರು ನೋಡ್ತೀರೋ ಮಹೇಂದ್ರ ಬೆಲ್ಲರ್, ಅದು ಕೂಡ ಟಾಕಿಂಗ್ ವರ್ಷನು. ಸೊ ಓನರ್ಶಿಪ್ ಸಿಂಗಲ್ ಅಲ್ಲ? ಸಿಂಗಲ್ ಓನರ್ ಸರ್. ನಮ್ಮ ಶೋರೂಮ್ ಅಲ್ಲಿ ಸಿಂಗಲ್ ಓನರ್, ಅದರ್ವೈಸ್ ಸೆಕೆಂಡ್ ಓನರ್, ಥರ್ಡ್ ಫೋರ್ ಓನರ್ ಗಾಡಿ ತರೋದು ಇಲ್ಲ, ಮಾರೋದು ಇಲ್ಲ. ಓಕೆ. ಅದೇ ರೀತಿ ಎಕ್ಸ್ಟೆಂಡ್ ಬಂದ್ರು ಅಲ್ಲಿಂದ ಅಲ್ಲೇ ಕಳಿಸ್ಬಿಡ್ತೀರಾ? ಅಲ್ಲಿಂದ ಕಳಿಸ್ಬಿಡ್ತೀವಿ. ಓಕೆ. ಸೊ ಪ್ರೈಸಿಂಗ್ ಅಂತ ನೋಡೋದು ಇದಕ್ಕೆ ಸರ್, ಪ್ರೈಸಿಂಗ್ ಮಾರ್ಕೆಟ್ ಬಂದ್ಬಿಟ್ಟು 7.25 ಲಕ್ಷ ಇದೆ ಸರ್ ಈ ಗಾಡಿದು. ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ 6,60,000ಗೆ ನಿಮಗೆ ಸಿಂಗಲ್ ಓನರ್ ಬಲೆರೋ ZLX ಕೊಡ್ತೀನಿ. 5 ಲಕ್ಷ ಲೋನೇ ಆಗತ್ತೆ ಸರ್ ಗಾಡಿಗೆ. ಓಕೆ. 1-1.5 ಲಕ್ಷ ಕೊಟ್ಟು ಶಕ್ನ ಆರಾಮಾಗಿ ಲೋನೇ ಆಗ್ಬಿಡುತ್ತೆ. ಆರಾಮಾಗಿ ಲೋನ್ ಆಗುತ್ತೆ, ಗಾಡಿ ತಗೊಂಡು ಹೋಗ್ಬೋದು. ಓಕೆ. ಕಿಲೋಮೀಟರ್ ಕೂಡ ಲೆಸ್ ಡಿವನ್ ಆಗಿದೆ. ಡೀಸೆಲ್ ವೆಹಿಕಲ್ ಬಂದು ವಿಸಿಟ್ ಮಾಡಿ. ಎಲ್ಲ ಶೋರೂಮ್ ರಿಕಾರ್ಡೆಡ್ ಸರ್. ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಂಬರ್ ತೋರಿಸಿ, ನಂಬರ್ ತಗೊಂಡೋಗಿ ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ. ಓಕೆ. ಸೊ ರ್ಯಾಂಕ್ 1 ಪ್ರತಿಯೊಂದು ಸಿಂಗಲ್ ಸೆಕೆಂಡ್ ಓನರ್ಶಿಪ್ ವೆಹಿಕಲ್ ಮಾತ್ರ ಎಲ್ಲ ಶೋರೂಮ್ ರಿಕಾರ್ಡೆಡ್ ವೆಹಿಕಲ್.